बोलो। हरि ओम। अस्तु तेजस्विनोदीतम् अस्तु च ब्रह्मवर्चसम् सम्पादये मनिषः शरीरम् श्रीमणि सम्भम् निर्विद्य निर्विशन्ति किल जगदघक्षालनायावतीर्णम् पूर्णम् स्वर्णोपमानद्युतिविहततमस्तोमहस्तादिमध्यम् स्वस्ति श्रीमत्समस्तश्रुतिगतिनमहो सन्महो नो विदद्यात् पञ्चास्यम् कम्भरायामुपरि परिगतम् देववृन्दैरमन्दैः उग्रम् इन्द्रलोकाभयदमनितरात्यायुधोदग्रबाहुम् रुद्रम् रुद्रेन्द्रमुख्यामरगणविनुतम् भद्रविज्ञानमुद्रम् वीरम् वीरासनस्थम् भवभयहरणम् दारणम् दारुणानाम् दोषम् त्रैक्षम् महेक्षम् क्षपितदुरितमक्षोभणीयम् दिदृक्षे ज्वलत्कनकविञ्जनम् कलितभक्तकृत्पञ्जनम् चिरम् मुदितनिर्जनम् श्रुतिमहाकविकुञ्जरम् भजे भुवनबन्धुरम् हृदि निजेन्दिरामन्दिरम् परम् तुरगकन्धरम् धरधरम् वृकञ्चीरवम् जगन्निहानशिखरम् गृहलेशकरम् नुमः यन्नादिकुहरोद्धूतस्तनयो हंसवाहनः यदुत्सङ्गा जगदुदय सङ्गाभितनया यदुद्गीता गीता विषय विषगीता कनकरी सुधीमुद्रा भद्रा दुरितगणविद्रा कनकरी नमस्तस्मै तस्मै चिरमरकुशे सिंहवकुशे नरकेसरिणम् श्रीकृतहिरण्यकरिणम् च सुकरिणम् तोषितसुतजनहरिणम् वरिणम् करिणम् स्मरामि मन्तरिणम् इममाचार्य गोविन्दे सन्निधाय हरिस्तवम् रचयामास सुप्रेम्णा प्राणनारायणौ स्वयम्। हरि ओम्। जयति पराशर सूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमान्येन च अन्येन रोष्णा भवतु धीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ಪ್ರಳಯ ಕಾಲದಲ್ಲಿ ಭಗವಂತ ಏನು ಮಾಡ್ತಾನೆ? ನಾವು ಪ್ರಳಯ ಕಾಲ ಅಂದರೆ ರಾತ್ರಿ, ಚತುರ್ಮುಖನ ರಾತ್ರಿ. ಅವಾಗ ಚತುರ್ಮುಖ ಏನು ಮಾಡ್ತಾನೆ? ಭಗವಂತ ಏನು ಮಾಡ್ತಾನೆ? ನಮಗಾದ್ರೆ ರಾತ್ರಿ ನಿದ್ರೆ ಮಾಡ್ತೇವೆ. ಭಗವಂತ ಏನು ಮಾಡ್ತಾನೆ? ಸೃಷ್ಟಿ ಆಯಿತು, ಸೃಷ್ಟಿ ಆಯಿತು, ಸೃಷ್ಟಿ ಸಂಹಾರ, ಪ್ರಳಯ ನಾಶ, ಸರ್ವನಾಶ ಆಯಿತು. ಆಮೇಲೆ ಏನು ಮಾಡ್ತಾನೆ? ಏನು ಕೆಲಸ ಇಲ್ಲಲ್ಲ, ವಿಶ್ರಾಂತಿ ತಗೊಳ್ತಾನೋ, ನಿದ್ರೆ ಮಾಡ್ತಾನೋ. ಬರೇ ಭಗವಂತ ಅಲ್ಲ, ಚತುರ್ಮುಖನೂ ಕೂಡ. ಯಾಕೆಂದರೆ ದೇವತೆಗಳಿಗೆ ಒಂದು ಹೆಸರು ಅಸ್ವಪ್ನಾಹ ಅಂತ. ಅವರು ನಿದ್ರಿಸದವರು, ನಿದ್ರೆ ಮಾಡೋಲ್ಲ ಅವರು. ಮತ್ತೇನು ಮಾಡ್ತಾರೆ? ಹಗಲೆಲ್ಲ ಎಚ್ಚರವಾಗಿದ್ರು, ರಾತ್ರಿ ನಿದ್ರೆ ಮಾಡೋಲ್ಲ, ಯಾಕೆ ನಿದ್ರೆ ಬರದವರು ಅವರು.
ಕಡೆಗೆ ಏನು ಇನ್ನು ಪ್ರಳಯ ಕಾಲದಲ್ಲಿ ಸ್ಲೀಪಿಂಗ್ ಪಿಲ್ಸ್ ತಗೊಳ್ಬೇಕಾದ್ರೆ ನಿದ್ದೆ ಬರಬೇಕಾದ್ರೆ ಹಾಗೆ ಬರೋಲ್ಲ ಅವ್ರಿಗೆ ಸಹಜವಾಗಿ. ಅಸ್ವಪ್ನಾಹ, ಪ್ರಪಂಚದಲ್ಲಿ ಭಗವಂತ ಸೃಷ್ಟಿ ಮಾಡಿದ ಪ್ರಾಣಿಗಳಲ್ಲಿ ಒಂದು ನಿದ್ರೆ ಮಾಡಿ ಕಣ್ಣು ತೆರೆದು ಅದು ನಿದ್ರೆ ಮಾಡುತ್ತೆ, ಕಣ್ಣು ತೆರೆದು ನಿದ್ರೆ ಮಾಡುವ ಒಂದು ಪ್ರಾಣಿ ಇದೆ, ಮೀನು. ಅವು ಕಣ್ಣು ಮುಚ್ಚೋದಿಲ್ಲ, ಕಣ್ಣು ತೆರೆದೇ ನಿದ್ರೆ ಮಾಡ್ತವೆ. ಇವರು ಹಾಗೆ ಅಲ್ಲ, ಇವರು ಕಣ್ಣು ತೆರೆದಿರ್ತಾರೆ, ನಿದ್ರೆಯೂ ಮಾಡೋಲ್ಲ. ಹಾಗಾದ್ರೆ ಏನು ಕಥೆ? ಭಗವಂತ ಏನು ಮಾಡ್ತಾನೆ? ಚತುರ್ಮುಖ 432 ಕೋಟಿ, ಅವರಿಗೆ ಭಾಳ ಸಣ್ಣ ಹೊತ್ತು, ಒಂದು ರಾತ್ರಿ 12 ಗಂಟೆ ಇರ್ಬೋದು ಚತುರ್ಮುಖನಿಗೆ, ಭಗವಂತನೇ ಒಂದು ಕ್ಷಣ ಇರ್ಬೋದು. ನಮಗೆ 432 ಕೋಟಿ ವರ್ಷ. ಆ 430 ಕೋಟಿ ವರ್ಷದಲ್ಲಿ ಒಟ್ಟು ವಿಶ್ವದ ಚಟುವಟಿಕೆ ಏನು? ಏನು ಇಲ್ಲ. ಏನು ಇಲ್ಲ ಅಂತಂದರೆ ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಏನು ಅಂದರೆ ಈ ಸಮುದ್ರ ಇರುತ್ತೆ, ಪ್ರಳಯ ಸಮುದ್ರ ಅಂತ. ಸಮುದ್ರ ಇದ್ದರೆ ಅದು ಪ್ರಳಯ ಆಗುವುದು ಹೇಗೆ? ಯಾವುದೂ ಇಲ್ಲ, ಆದರೆ ಸಮುದ್ರವೂ ಇಲ್ಲ. ಸಮುದ್ರ ಇದ್ದರೆ ಅದಕ್ಕೊಂದು ಬೆಡ್ ಇರಬೇಕಲ್ಲ, ಭೂಮಿ ಇರಬೇಕು, ಮತ್ತು ಎಲ್ಲ ಉಂಟು, ಅದೇನು ಇಲ್ಲ. ಸಮುದ್ರ ಇದೆ, ಸಮುದ್ರದ ಅಡಿಯಲ್ಲಿ ರಿವರ್, ಅದಕ್ಕೆ ವಾಟರ್ಗೆ ಬೆಡ್ಡು, ತಳ ಇದೆ, ಇನ್ನೊಂದು ಆಕಾಶ ಇದೆ, ಗಾಳಿ ಬೀಸ್ತಾ ಇದೆ, ತೆರೆ ಬರ್ತಾ ಇದೆ, ಮತ್ತು ಏನೂ ಇಲ್ಲ ಅಂದರೆ ಎಂಥದ್ದು? ಏನೂ ಇಲ್ಲ ಅಂದರೆ ಪ್ರಾಕ್ಟಿಕಲಿ ಏನೂ ಇಲ್ಲ. ಪ್ರಳಯ ಕಾಲದಲ್ಲಿ ನಾಸುದಾಸೀನ್ ನೋಸುದಾಸಿ ತದಾನೀಂ, ಕಣ್ಣಿಗೆ ಕಾಣುವ ಮಣ್ಣು ನೀರು ಬೆಂಕಿ ಇರಲಿಲ್ಲ, ಕಣ್ಣಿಗೆ ಕಾಣದ ಗಾಳಿ ಆಕಾಶ ಇರಲಿಲ್ಲ. ಇದು ಪ್ರಾಚೀನ ಪ್ರಳಯ ಕಾಲದ ವರ್ಣನೆ ಮಾಡಿ. ಹಾಗಲ್ಲ ಪ್ರಳಯ ಕಾಲದಲ್ಲಿ ಸಮುದ್ರ ಇರುತ್ತೆ ಅನ್ನೋದು ಅಷ್ಟು ಸರಿಯಾದ ಕಲ್ಪನೆ ಅಲ್ಲ. ಮತ್ತು ಪ್ರಳಯಾರ್ಣವ ಅಂತ ಹೇಳ್ತಾರೆ. ಆ ಪ್ರಯೋಗ ಬಂದಾಗ ಅದಕ್ಕೇನರ್ಥ ಅಂತ ಹೇಳ್ತೇನೆ. ಸದ್ಯಕ್ಕೆ ಪ್ರಳಯ ಅಂತಂದರೆ ಎಲ್ಲ ಕಡೆ ನೀರು ಅಂತ ತಿಳ್ಕೊಳ್ಳೋದು, ಏನೂ ಇಲ್ಲದೆ ಇರೋದು ಪ್ರಳಯ. ಯಾವುದೂ ಇಲ್ಲ, ಪಂಚಭೂತಗಳಲ್ಲಿ ಯಾವುದೂ ಇಲ್ಲ. ಅಂಥ ಸಂದರ್ಭದಲ್ಲಿ ಭಗವಂತ ಏನು ಮಾಡ್ತಾನೆ? ಭಗವಂತ ಪ್ರಳಯಾರ್ಣವದಲ್ಲಿ ಮಲಗ್ತಾನೆ ಅಂತ ಹೇಳ್ತಾರೆ ಪುರಾಣ ಹೇಳ್ಬೋದು. ಹಾಗಾದ್ರೆ ಸಮುದ್ರ ಎಲ್ಲಿದೆ? ಏನು ಕಥೆ? ಮತ್ತೆ ಭಗವಂತ ಮಲಗುವುದು ಅಂದರೆ ಏನು? ನಮ್ಮ ಚತುರ್ಮುಖ ಏನು ಮಾಡ್ತಾನೆ? ಯಾಕಂದರೆ ಅವನು ಸತ್ಯಲೋಕದಲ್ಲೇ ಇರ್ತಾನೆ. ಚತುರ್ಮುಖ ಏನು ಸತ್ಯಲೋಕದಿಂದ, ಯಾಕಂದರೆ ಇದು ದೈನಂದಿನ ಪ್ರಳಯ 432 ಕೋಟಿ ವರ್ಷ. ಚತುರ್ಮುಖನ ಒಂದು ದಿನ ಕಳೀತು, ಆ ರಾತ್ರಿ ಏನು ಮಾಡ್ತಾನೆ ಅಂತ. ಮತ್ತೆ ಬೆಳಗಿನ ಜಾವ 4:30 ಗಂಟೆಗೆ ಮತ್ತೆ ಸೃಷ್ಟಿ ಪ್ರಾರಂಭ ಆಗುತ್ತೆ. 4:30 ಗಂಟೆ ತನಕ ಮಲಗುವ ಕಾರ್ಯಕ್ರಮ ಏನು ಅಂತ. ತಮೋ ಮಾತ್ರ ಉಪಾದಾಯ ಪ್ರತಿ ಸಮೃದ್ಧ ವಿಕ್ರಮ ಕಾಲೇನ ಅನುಗತ ಶೇಷೇ ಆಸ್ತೆ ತೂಷ್ಣೀಂ ದಿನಾತ್ಯಯೇ. ದಿನಾತ್ಯಯೇ ತೂಷ್ಣೀವಾಸ್ತೆ, ನಿದ್ರೆ ಮಾಡ್ತಾನೆ ಅಂತ ಹೇಳೋಲ್ಲ ಚತುರ್ಮುಖನು. ಮತ್ತು ಭಗವಂತ ಏನು ಮಾಡ್ತಾರೆ? ದಿನಾತ್ಯಯೇ, ಈ ಹಗಲು ಕಳೆದಾಗ ರಾತ್ರಿ ಬಂದಾಗ, ಅಂದರೆ ಪ್ರಳಯ ಕಾಲದಲ್ಲಿ ತೂಷ್ಣೀವಾಸ್ತೆ, ಏನೂ ಮಾಡದೆ ಸುಮ್ಮನೆ ಇರ್ತಾರೆ. ಯಾಕಂದ್ರೆ ಮಾಡಲಿಕ್ಕೆ ಆಗುತ್ತೆ, ಪ್ರಳಯ ಕಾಲದಲ್ಲಿ ಏನೂ ಮಾಡಲಿಕ್ಕೆ ಸೃಷ್ಟಿ ಕ್ರಿಯೆ ಇಲ್ಲ, ಏನೂ ಮಾಡದೆ ಸುಮ್ಮನೆ ಇರ್ತಾನೆ ಚತುರ್ಮುಖ. ಭಗವಂತನೂ ಅಷ್ಟೇ ತೂಷ್ಣೀವಾಸ್ತೆ, ಅಂದರೆ ಯಾವ ಕ್ರಿಯೆಯೂ ಇಲ್ಲದೆ ವಿಶ್ರಾಂತಿ ತೆಗೆದುಕೊಳ್ಳುವವರ ಹಾಗೆ ಅಥವಾ ನಿದ್ರೆ ಮಾಡಿದವರ ಹಾಗೆ. ಅದಕ್ಕೆ ಶಾಸ್ತ್ರದಲ್ಲಿ ಭಗವಂತನ ಯೋಗ ನಿದ್ರೆ ಅಂತ ಹೇಳ್ತಾರೆ. ಯೋಗ ನಿದ್ರೆ ಅಂದರೆ ನಿದ್ರೆಯಂಥ ಒಂದು ಕ್ರಿಯೆ ಅಷ್ಟೇ. ನಿದ್ರೆ ಬಂದಾಗ ಹೇಗೆ ನಾವು ಕಣ್ಮುಚ್ಚಿ ಮಲಗಿರ್ತೇವೆ ಹಾಗೆ ತೋರಿಸಿಕೊಳ್ಳು. ನಿದ್ರೆ ಬರುವುದಿಲ್ಲ, ನಿದ್ರೆ ಮಾಡುವ ಪ್ರಶ್ನೆ ಇಲ್ಲ. ಅವರು ಪ್ರತಿಭಾತ ಪರಾವರಹ ಪ್ರಳಯೇಪಿ ಅಂತ ಚತುರ್ಮುಖನಿಗೆ ಶಾಸ್ತ್ರಗಾರ ಹೇಳ್ತಾರೆ. ದೇವತೆಗಳಿಗೆಲ್ಲ ಪ್ರಳಯ ಕಾಲದಲ್ಲಿ ಎಚ್ಚರ ತಪ್ಪುತ್ತೆ, ಆದರೆ ಚತುರ್ಮುಖ ಪ್ರಳಯೇಪಿ ಪ್ರತಿಭಾತ ಪರಾವರಹ ಅಂತ. ಪ್ರಳಯ ಕಾಲದಲ್ಲಿ ಕೂಡ ಅವನಿಗೆ ಎಚ್ಚರ ತಪ್ಪುವುದಿಲ್ಲ, ಎಲ್ಲವೂ ಅವನಿಗೆ ಗೊತ್ತಿರ್ತದೆ, ಎಲ್ಲದರ ಪ್ರಜ್ಞೆ ಇರ್ತದೆ. ಹಾಗಾಗಿ ಅವನಿಗೆ ರಾತ್ರಿ ಕೂಡ ಮೈಮರೆವು ಅಥವಾ ಪ್ರಜ್ಞೆ ತಪ್ಪುವ ಸ್ಥಿತಿ ಇರೋದಿಲ್ಲ ಅಂತ. ಸುಮ್ಮನೆ ತೂಷ್ಣೀ ಮಾಸ್ತೆ, ಸುಮ್ಮನೆ ಇರ್ತಾನೆ. ಸುಮ್ಮನೆ ಇರುವುದು ಅಂದರೆ ಅದು ಒಂದು ಕಷ್ಟ ಅಲ್ಲ. ಸುಮ್ಮನೆ ಇರುವುದು ಹೇಗೆ? ನಾವು ಸುಮ್ಮನೆ ಕೂತರೆ ಏನೇನೋ ಯೋಚನೆಗಳು ಬಗ್ಗೆ ಶುರುವಾಗುತ್ತೆ. ಅದನ್ನು ಸುಮ್ಮನೆ ಇದ್ದರೆ ಏನೋ ತಲೆ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ, ತಲೆಯಲ್ಲೇನೋ ಕೆಲಸ ಮಾಡ್ತಾ ಇದ್ದರೆ ಸುಮ್ಮನೆ ಕೊಡ್ತೇವೆ ನಾವು. ತಲೆ ಖಾಲಿ ಆದಾಗ ಅತ್ಲಾಗಿ ಓಡಲಿಕ್ಕೆ ಏನೇನೋ ಮನುಷ್ಯ ಮಾಡ್ತೇವೆ. ಸೊ ದೇಹ ಸುಮ್ಮನೆ ಇರಬೇಕು ಅಂದರೆ ಮನಸ್ಸಿನಲ್ಲಿ ಏನೋ ಒಂದು ಗಂಭೀರವಾದ ಯೋಚನೆ ಇರಬೇಕು. ಅದು ಸುಮ್ಮನೆ ಇದ್ದಾನೆ ಅಂದರೆ ಭಗವಂತನ ಧ್ಯಾನ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ. ಸುಮ್ಮನೆ ಇರಲಿಕ್ಕೆ ಆಗೋದೇ ಇಲ್ಲ. ಅದು ಯಾರಿಗಾಗುತ್ತೆ ಅಂದರೆ ಈ ಬೌದ್ಧ ಧರ್ಮದಲ್ಲಿ ಒಂದು ಧ್ಯಾನ ಕೇಂದ್ರ ಇದೆ, ಅದಕ್ಕೆ ವಿಪಶ್ಯನ ಅಂತ ಹೇಳ್ತಾರೆ. ಅಲ್ಲಿ ಹೇಳಿಕೊಡ್ತಾರೆ ಏನು ಅಂದರೆ ಸುಮ್ಮನೆ ಇರುವುದು ಅಂತ. ಅವರು ಧ್ಯಾನಕ್ಕೆ ಹೇಳೋದೇನೆಂದರೆ ಎಲ್ಲ ಯೋಚನೆಗಳನ್ನು ಬ್ಲ್ಯಾಂಕ್ ಮಾಡು, ವೆಕೇಟ್ ಮಾಡು,
ಅದೇ ದಟ್ ಈಸ್ ಮೆಡಿಟೇಷನ್ ಅಂತ. ತಮಾಷೆ ಏನು ಅಂದರೆ ಮನಸ್ಸಿಗೆ ಎಲ್ಲವನ್ನು ವ್ಯಥೇಟ್ ಮಾಡೋದು ಯಾಕೆಂದರೆ ನಮ್ಮ ಒಳಗೆ ಏನು ತುಂಬಿತ್ತು ಅದನ್ನು ತೆಗೆದು ಹೊಸತನ್ನು ತುಂಬಿಸುವುದಕ್ಕೆ, ಖಾಲಿ ಮಾಡುವುದಕ್ಕಲ್ಲ. ಅದರಿಂದ ಈ ವಿಪಶ್ಯನ ಅನ್ನೋದು ಇನ್ನೊಂದು ಜನರನ್ನು ಗೊಂದಲಗಿಡಿಸ್ತಕ್ಕಂಥದ್ದು. ಏನು ಯೋಚನೆ ಮಾಡಬೇಡ, ಬ್ಲ್ಯಾಂಕ್ ಆಗುವಂತ. ಮನಸ್ಸು ಬ್ಲ್ಯಾಂಕ್ ಆಗಿರ್ಲಿಕ್ಕೆ ಇರೋದಿಲ್ಲ, ಅದಕ್ಕೆ ಏನನ್ನಾದ್ರೂ ಒಂದು ತುಂಬಿಸ್ಬೇಕು. ಅದನ್ನ ತೂಷ್ಣೀಮ ಆಸ್ತಿ ಅಂದರೆ ಸುಮ್ಮನೆ ಇರ್ತಾನೆ ಅಂದರೆ ಗಂಭೀರವಾಗಿ ಏನನ್ನೋ ಚಿಂತಿಸ್ತಾ ಇರ್ತಾನೆ. ಚತುರ್ಮುಖ ಯಾರನ್ನು ಚಿಂತಿಸಬೇಕು? ಅವನಿಗೆ ಚಿಂತಿಸಲು ಬೇರೆ ವಿಷಯವೇ ಇಲ್ಲ. ಮುಂದಿನ ಸೃಷ್ಟಿ ಪ್ರಾರಂಭ ಆಗುವ ತನಕ ಆ ರಾತ್ರಿಯ 8.5 ಗಂಟೆಗಳ ಕಾಲ ಚೆನ್ನಾಗಿ ಭಗವಂತನ ಧ್ಯಾನ ಮಾಡ್ತಾ ಕೂತಿರ್ತಾನೆ. ಅದನ್ನು ಭಗವಂತ ಏನು ಮಾಡ್ತಾನೆ, ಅವನಿಗೆ 4-8.5 ಗಂಟೆ ಅಲ್ಲ, ಅದು ಒಂದು ಕ್ಷಣಾರ್ಥ. ತಮೋ ಮಾತ್ರ ಉಪಾದಾಯ, ಭಗವಂತ ತಮೋ ಗುಣವನ್ನು ಸೃಷ್ಟಿ ಮಾಡತಕ್ಕಂಥ ರೂಪ ಇದೆಯಲ್ಲ ದುರ್ಗಾ, ತಮೋ ಅಭಿಮಾನಿನಿಯಾಗಿರೋ ತಮೋ ಮಾತ್ರ ಅಂದರೆ ತಮಸ್ಸನ್ನು ನಿರ್ಮಾಣ ಮಾಡುವವಳು. ತಮಸ್ಸನ್ನು ನಿರ್ಮಾಣ ಮಾಡುವವಳು ತಮಸ್ಸಿನ ಅಭಿಮಾನ ದೇವತೆ ದುರ್ಗಾ. ಅವಳ ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟು ನಿನ್ನ ಕಾರ್ಯಕ್ರಮ ಶುರು ಮಾಡು ಅಂದರೆ ಎಲ್ಲ ಕಡೆ ತಮೋಗುಣ ತುಂಬಿತು, ಎಲ್ಲ ಕಡೆ ಜನರಿಗೆ ಎಚ್ಚರ ತಪ್ಪಿತು. ಇವನೇನು ಮಾಡಿದ, ಇವನೇನು ಹೆಂಡತಿ ಗಂಡನ ಎಚ್ಚರ ತಪ್ಪಿಸ್ತಾರ? ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ? ದುರ್ಗಾ ಅಂತೂ ಹಾಗೆ ಮಾಡ್ತಾ ಇರಲಿಲ್ಲ. ತಮೋ ಮಾತ್ರ ಉಪಾದಾಯ ಪ್ರತಿ ಸಮೃದ್ಧ ವಿಕ್ರಮ ಅಂತ. ಅದನ್ನ ಭಗವಂತ ಆ ತಮಸ್ಸನ್ನು ಹಬ್ಬಿಸಿ ಆ ತಮೋಗುಣಕ್ಕೆ ಏನು ಮಾಡಬೇಕು ಅಂದರೆ ನಿಷ್ಕ್ರಿಯತೆ, ನಿದ್ರೆಯಲ್ಲಿ ಯಾರು ಪ್ರತಿ ಸಮೃದ್ಧ ವಿಕ್ರಮ. ವಿಕ್ರಮ ಅಂದರೆ ಚಟುವಟಿಕೆ. ತನ್ನ ಎಲ್ಲ ಚಟುವಟಿಕೆಗಳನ್ನು ಸ್ಥಗನಗೊಳಿಸಿ ನಿದ್ರಿಸಿದವರಂತೆ ಇರ್ತಾನೆ ಭಗವಂತ ಕೂಡ ಆ ಸಮಯದಲ್ಲಿ. ಏನು ಕ್ರಿಯೆ ಮಾಡೋಲ್ಲ. ಪ್ರತಿ ಸಮೃದ್ಧ ವಿಕ್ರಮ. ಶೇಟೆ ಅಂತ ಹೇಳೋಲ್ಲ, ತೂಸ್ನಿ ಮಾತ್ರ ಸುಮ್ಮನೆ ಇರ್ತಾನೆ ಭಗವಂತ. ಯಾರು ಕಾಲೇನ ಅನುಗತಃ ಶೇಷೇ ತೂಷ್ಣೀಂ ಆಸ್ತೆ ಕಾಲೇನ ಅನುಗತಃ ಅಂದರೆ ಕಾಲ ಅಂತಂದ್ರೆ ನಾನು ನಿನ್ನೆ ಅರ್ಥ ಹೇಳಿದ್ದೆ. ಕಾಲ ಅಂತಂದರೆ ಮನುಷ್ಯರಿಗೆ ಕಾಲ ಅಂದರೆ ಕಾಲಪುರುಷ ಅಂದರೆ ಯಮ, ಯಮನಿಗೆ ಕಾಲಪುರುಷ ಸುದರ್ಶನ, ಸುದರ್ಶನಿಗೆ ಕಾಲಪುರುಷ ರುದ್ರ, ರುದ್ರನಿಗೆ ಕಾಲಪುರುಷ ಚತುರ್ಮುಖ. ಇಲ್ಲಿ ಕಾಲೇನ ಅಂದರೆ ಚತುರ್ಮುಖನಿಂದ ಸಹಿತನಾಗಿ ಅಂದರೆ ಚತುರ್ಮುಖನೂ ವಿಶ್ರಾಂತಿ ತಗೊಳ್ತಾನೆ, ಭಗವಂತನೂ ವಿಶ್ರಾಂತಿ ಕೊಡ್ತಾನೆ. ಕಾಲೇನ ಅನುಗತಃ ಚತುರ್ಮುಖನ ಜೊತೆಗೆ ಅಂತ ಒಂದು ಮೇಲ್ನೋಟ ಸ್ವಲ್ಪ ತಪ್ಪು ಅರ್ಥ ಆಗತ್ತೆ. ಎಲ್ಲಿ ವಿಶ್ರಾಂತಿ? ಶೇಷನಲ್ಲಿ ಮಲಗುತ್ತಾನೆ. ಚತುರ್ಮುಖನ ಜೊತೆಗೆ ಶೇಷನಲ್ಲಿ ಮಲಗುತ್ತಾರೆ ಅಂತ ಉಂಟು. ಹಾಗಲ್ಲ, ಚತುರ್ಮುಖನ ಹಾಗೆ ಚತುರ್ಮುಖನ ಒಡಗೂಡಿ ತೆಪ್ಪಗೆ ಇರ್ತಾನೆ ಅಂತ ಅಲ್ಲಿ. ಶೇಷನಲ್ಲಿ ಚತುರ್ಮುಖರು ಒಂದು ಶೇಷನಲ್ಲಿ ಮಲ್ಕೊಳ್ಳೋಲ್ಲ, ಶೇಷನಲ್ಲಿ ಮಲಗುತ್ತಾನೆ. ಎಲ್ಲಿ ಮಲಗೋದು? ಅಯ್ಯೋ, ಪ್ರಳಯ ಸಮುದ್ರದಲ್ಲಿ. ಪ್ರಳಯ ಸಮುದ್ರ ಮತ್ತು ಅದರಲ್ಲಿ ಶೇಷ. ಇದೀಗ ಒಂದು ವಿಷಯ ಏನು ಅಂತಂದರೆ ದಿನಪ್ರಳಯ ಇದು ಇಡೀ ವಿಶ್ವನಾಶ ಆಗಲಿಲ್ಲ. ನನಗೆ ಮಹಾಪ್ರಳಯದಲ್ಲಿ ಏನೂ ಇಲ್ಲ. ದಿನಪ್ರಳಯದಲ್ಲಿ 3 ಲೋಕಗಳು ಮಾತ್ರ ನಾಶ ಆಗೋದು. ಭೂರ್ಭುವ ಸ್ವಹ ಇಂದ್ರಲೋಕದ ತನಕ ಮತ್ತೆ ಸೃಷ್ಟಿಯಾಗೋ ಪುನಃ ಇಂದ್ರನಿಂದ ಎಲ್ಲ ಪ್ರತಿಯೊಬ್ಬರ ಪದವಿಯೂ ಬೇರೆ ಆಗತ್ತೆ. ಇಂದ್ರನ ತನಕ ರುದ್ರನಿಂದ ಪದವಿ ಬದಲಾವಣೆ ಆಗೋಲ್ಲ. ಹಾಗಾಗಿ ಚತುರ್ಮುಖ ಲೋಕವೂ ನಾಶ ಆಗೋದಿಲ್ಲ. ಚತುರ್ಮುಖ ತನ್ನ ಲೋಕದಲ್ಲೇ ಭಗವಂತನನ್ನು ಧ್ಯಾನ ಮಾಡ್ತಾ ಕೂತಿರ್ತಾನೆ. ಶೇಷ ಇದ್ದಾನೆ, ಗರುಡ ಇದ್ದಾನೆ, ರುದ್ರ, ಇವರೆಲ್ಲ ಇವ್ರು ಯಾರು ಆ ಪ್ರಳಯದಲ್ಲಿ ಏನೂ ಆಗೋಲ್ಲ. ಶೇಷೇ ಆಸ್ತೆ, ಶೇಷನಲ್ಲಿ ಪವಡಿಸಿರುತ್ತಾನೆ ಅಂತ. ಶೇಷನಲ್ಲಿ ಮಲಗುವುದು, ಇದರ ಬಗ್ಗೆ ಸ್ವಲ್ಪ ನಮಗೆ ಏನು ಹಾಗಂದರೆ, ನಾವು ಶೇಷ ಹಾಸುಗೆ ಹೇಳ್ತಾರಪ್ಪ ಎಲ್ಲ ಪುರಾಣಗಳು. ಶೇಷಶ್ಚ ಶಯ್ಯಾವನಃ ಲಕ್ಷ್ಮೀಯಸ್ಯ ಪರಿಗ್ರಹ ಕಮಲಭೂ ಸೂನು. ಅಲ್ಲಿ ಶೇಷಶ್ಚ ಶಯ್ಯ, ಶೇಷ ಹಾಸುಗೆ. ಯಾಕಪ್ಪ ದೇವರಿಗೆ ಬೇರೆ ಯಾವ ಹಾಸಿಗೆಯೂ ಸಿಗಲಿಲ್ವಾ? ಶೇಷನ ಹಾಸಿಗೆಯಲ್ಲಿ ಯಾಕೆ ಮಲಗಬೇಕು? ಶೇಷ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಮೊದಲು ತಿಳ್ಕೋಬೇಕು. ಅದು ಒಂದು ಶಕ್ತಿ, ದೇವತಾ ಶಕ್ತಿ, ಅದು ಗೊತ್ತು, ಅದು ಎಲ್ಲರಿಗೂ ಗೊತ್ತಿದೆ. ಶೇಷ ಅಂದರೆ ಒಂದು ದೇವತಾ ಶಕ್ತಿ. ಅದರ ಫಂಕ್ಷನಿಂಗ್ ಏನು ಅಂತ ಮೊದಲು ತಿಳ್ಕೋಬೇಕು. ಶೇಷ ಏನು ಮಾಡ್ತಾನೆ ಅಂತ ಈ ಸೃಷ್ಟಿಯಲ್ಲಿ 2 ವಿಧವಾದ ಕ್ರಿಯೆಯನ್ನು ನಾವು ಶೇಷನಲ್ಲಿ ನೋಡ್ತೇವೆ. ಒಂದು ಪಿಂಡಾಂಡದಲ್ಲಿ, ಒಂದು ಬ್ರಹ್ಮಾಂಡದಲ್ಲಿ. ಪಿಂಡಾಂಡದಲ್ಲಿ ಶೇಷ ಏನು ಮಾಡ್ತಾನೆ ಗೊತ್ತಾ? ನಮ್ಮೊಳಗೊಬ್ಬ ಶೇಷ ಇದ್ದಾನೆ. ಅಂದರೆ
ಕುಂಡಲಿನಿ ಶಕ್ತಿ, ಅದು ಯೋಗದಿಂದ ಜಾಗೃತವಾಗುವಂತಹದ್ದು. ಆ ಕುಂಡಲಿನಿ ಶಕ್ತಿ ಜಾಗೃತ ಆಗುವುದು ಶೇಷನಿಂದ. ಅದೇನಾಗುತ್ತೆ, ಪ್ರಳಯ ಕಾಲದಲ್ಲಿ ಕುಂಡಲಿನಿ ಶಕ್ತಿ ಸ್ತಬ್ಧವಾಗಿಬಿಡುತ್ತೆ, ಕೆಲಸ ಮಾಡುವುದಿಲ್ಲ. ಪ್ರಳಯದಲ್ಲಿ ಒಳಗೊಂಡವರಿಗೆ ಚತುರ್ಮುಖರಿಗೆ ಸಂಬಂಧ ಅಲ್ಲ, ಒಳಗಿನಿಂದ ಶೇಷ ಅಂದರೆ ಕುಂಡಲಿನಿ ಶಕ್ತಿ. ಕುಂಡಲಿನಿ ಶಕ್ತಿಯಿಂದ ಏನಾಗುತ್ತೆ, ನಾವು ಏಕಾಗ್ರತೆಯಿಂದ ಧ್ಯಾನ ಮಾಡಬಹುದು. ಅಷ್ಟೇ ಅಲ್ಲ ಅದರ ಕೆಲಸ. ಶೇಷನ ಕೆಲಸ ಏನು ಅಂದರೆ, ಅವನು ನಮಗೆ ಮಾತನಾಡುವ ಶಕ್ತಿಯನ್ನು ಕೊಡ್ತಕ್ಕಂಥವನು. ವಾಂಗ್ಮಯ, ನಾವು ಒಳಗಿನಿಂದ ಕುಂಡಲಿನಿ ಶಕ್ತಿ ಕೆಲಸ ಮಾಡ್ತಾ ಇರುವುದರಿಂದ ನಾವು ಮಾತಾಡ್ತೇವೆ. ಪ್ರಾಣಿಗಳು ಮಾತಾಡೋಲ್ಲ, ಯಾಕೆಂದ್ರೆ ಅವುಗಳಲ್ಲಿ ಕುಂಡಲಿನಿ ಶಕ್ತಿ ಜಾಗೃತ ಆಗುವ ಕಾರ್ಯಕ್ರಮವೇ ಇದೆ. ಸೊ ಕುಂಡಲಿನಿ, ಒಳಗಿನಿಂದ ಕುಂಡಲಿನಿ ಜಾಗೃತವಾಗಿದ್ದಾಗ ಸ್ವಚ್ಛವಾದ ಉಚ್ಚಾರ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಸ್ವಚ್ಛವಾದ ಉಚ್ಚಾರ ಬರೋಲ್ಲ, ಯಾಕಂದ್ರೆ ಅವಾಗ ಇನ್ನೂ ಕುಂಡಲಿನಿ ಜಾಗೃತ ಆಗಿರೋದಿಲ್ಲ. ಕೆಲವರಿಗೆ ಬಹಳ 60ನೇ ಶಾಂತಿ ಆದರೂ ಆಗೋಲ್ಲ, ಅದು ಬೇರೆ ವಿಷಯ. ಆದರೆ ಆಗಬೇಕಿತ್ತು, ಆಗಲಿಲ್ಲ, ಅದು ಅವರವರ ಪ್ರಾರಬ್ಧ. ಕುಂಡಲಿನಿ ಜಾಗೃತ ಆದರೆ ಯಾವ ಶಬ್ದವನ್ನು ಸ್ವಚ್ಛವಾಗಿ ವಿಚಾರ ಮಾಡಲಿಕ್ಕಾಗತ್ತೆ. ಕಾ ಖ ಗಾ ಘ ಎಲ್ಲ ಅಲ್ಪ ಪ್ರಾಣ, ಮಹಾಪ್ರಾಣ, ದೀರ್ಘ, ಹ್ರಸ್ವ ಅಷ್ಟೇ ಇಲ್ಲ, ಉದಾತ್ತ, ಅನುದಾತ್ತ, ಪರಿಚಯ ಇದೆಲ್ಲವನ್ನು ಕರೆಕ್ಟಾಗಿ ವಿಚಾರ ಮಾಡಲಿಕ್ಕೆ ಬರುತ್ತೆ. ಅಗ್ನಿಮೀಳೆ, ಇಲ್ಲಿ ಅನುದಾತ್ತ ಇದೆ, ಉದಾತ್ತ ಇದೆ, ಸ್ವರಿತ ಇದೆ, ಪರಿಚಯ ಇದೆ, 4 ಸ್ವರಗಳು ಇದೆ. ಅಗ್ನಿಮೀಳೆ, ಅ ಅನ್ನೋದು ಅನುದಾತ್ತ, ಅಗ್ನಿಂ ಅಗ್ನಿಂ ಇದು ಉದಾತ್ತ, ಅಗ್ನಿಮೀ ಇದು ಸ್ವರಿತ, ಅಗ್ನಿಮೀಳೆ ಣೇ ಅಂದರೆ ಅದು ಮಗುವನ್ನು ತೊಟ್ಲಲ್ಲಿ ಮಲಗಿ ಸಾಗಿ ಬರಬೇಕು ಸ್ವರ. ಅದು ಅಗ್ನಿಮೀಳೆ, ಅದು ಇಳೆ ಅಲ್ಲ, ಣೇ ಇದು ಸಂಗೀತ. ಹಾಗೆ ಹೇಳಬೇಕು, ಅದನ್ನು ಮಂತ್ರ ಹೇಳುವ ಕ್ರಮ ಹಾಗೆ. 4 ಸ್ವರಗಳಿದೆ. ಈ ಸ್ವರಗಳನ್ನು ಸರಿಯಾಗಿ ಉಚ್ಚಾರ ಮಾಡಬೇಕಾಗಿದ್ದರು ಒಳಗಿನಿಂದ ಶೇಷ ಜಾಗೃತ. ಸ್ವರಗಳು ಮತ್ತು ಅಕ್ಷರಗಳು, ಅಕ್ಷರಗಳನ್ನು ನಾವು ಉಚ್ಚಾರ ಮಾಡಲಿಕ್ಕೆ, ಅಕ್ಷರಗಳಿಂದ ಅರ್ಥವನ್ನು ತಿಳಿಯಲಿಕ್ಕೆ ಒಂದು ವಿಶೇಷ ಅಂದರೆ ಎಲ್ಲ ಭಾಷೆಯ ಅಕ್ಷರಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶೇಷ ಶಕ್ತಿ. ಅದನ್ನ ಶೇಷ ಶಕ್ತಿ ಇಲ್ಲದೇ ಇರುವುದರಿಂದ ಪ್ರಾಣಿಗಳಿಗೆ ಯಾವ ಭಾಷೆಯೂ ಅರ್ಥ ಆಗೋಲ್ಲ. ಮನುಷ್ಯನಿಗೆ ಎಲ್ಲ ಭಾಷೆಯೂ ಅರ್ಥ ಆಗುತ್ತೆ ಅಭ್ಯಾಸ ಮಾಡಿದರೆ. ಅದು ಇದು ಅಂತಲ್ಲ, ಅವನ ಭಾಷೆ ಅಂತೂ ಚಿಕ್ಕಂದಲೇ ಅರ್ಥ ಆಗತ್ತೆ. ಆ ಶೇಷ ಶಕ್ತಿ ಒಳಗಿನಿಂದ ಕುಂಡಲಿನಿ ಚಟುವಟಿಕೆಗೆ ತೊಡಗಿದಾಗ ಉಚ್ಚಾರ ಸ್ಪಷ್ಟವಾಗುತ್ತೆ ಮತ್ತು ಮಾತು ಅರ್ಥವಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಪ್ರಳಯ ಕಾಲದಲ್ಲಿ ಶೇಷವನ್ನು ನಿದ್ರೆ ಮಾಡಿಬಿಡ್ತಾನೆ, ಆವಾಗ ಮಾತೂ ಇಲ್ಲ, ಕಥೆಯೂ ಇಲ್ಲ. ಸೊ ಮಾತುಕಥೆಗಳಿಲ್ಲದ ವಿಶ್ರಾಂತಿ ಅದು. ಅವಾಗ ಒಳಗಿನ ಶೇಷ ಮಲಗಿದ. ಸೊ ಯಾವ ಕುಂಡಲಿನಿ ಶಕ್ತಿಯು ಜಾಗೃತ ಆಗೋದಿಲ್ಲ. ಇನ್ನೊಂದು ಶೇಷ ಶಕ್ತಿಯಿಂದ ಪಿಂಡಾಂಡಕ್ಕೆ ಸಂಬಂಧಪಟ್ಟದ್ದು. ಪಿಂಡಾಂಡಕ್ಕೆ ಸಂಬಂಧಪಟ್ಟ ಶೇಷ ಶಕ್ತಿ ಅಂದರೆ ಇಡೀ ವಿಶ್ವವನ್ನು ಧಾರಣೆ ಮಾಡತಕ್ಕಂಥ ಶಕ್ತಿ. ಶೇಷ ಅಂದರೆ ಸಂಕರ್ಷಣ, ಇನ್ನೊಂದು ಹೆಸರು ಅಂದರೆ ಆಕರ್ಷಣ. ಗ್ರಹಗೋಲಗಳನ್ನು, ಮುಹುರ್ಭುವಸ್ವಹ 3 ಲೋಕಗಳನ್ನು ಒಂದಕ್ಕೊಂದು ಸಂಯೋಜಿಸಿ ಅದರದರ ಕಕ್ಷೆಯಲ್ಲಿ ಅದು ಇದ್ದು ಢಿಗ್ಗಿಯಾಗಿ ನಾಶವಾಗದಂತೆ ನೋಡಿಕೊಳ್ಳುವ ಶಕ್ತಿ, ಅದು ಸಂಕರ್ಷಣ ಶಕ್ತಿ. ಅದನ್ನೇ ಆಕರ್ಷಣ ಶಕ್ತಿ ಅಂತ ಶಾಲೆಯಲ್ಲಿ ಹೇಳಿಕೊಡುತ್ತಾರೆ. ಅದನ್ನೇ ಶುದ್ಧ ಕನ್ನಡದಲ್ಲಿ ಗ್ರಾವಿಟೇಷನ್ ಅಂತ ಹೇಳ್ತಾರೆ. ಆಕರ್ಷಣ ಸಂಕರ್ಷಣ ಅಂದರೆ ಕನ್ನಡಿಗರಿಗೆ ಅರ್ಥ ಆಗೋಲ್ಲ. ಶುದ್ಧ ಕನ್ನಡದಲ್ಲಿ ಗ್ರಾವಿಟೇಷನ್ ಅಂತ ಹೇಳ್ತಾರೆ. ಇದು ತಮಾಷೆ ಏನು ಅಂದರೆ, ಒಂದ್ಸತಿ ನಾನು ಮಡಿಕೇರಿಗೆ ಹೋಗಿದ್ದೆ. ಅಲ್ಲಿ ಎಂಟೋ ಉಪನ್ಯಾಸಕರ ಜೊತೆ ಹೋಗಿ, ಮಡಿಕೇರಿ ಹತ್ತಿರ, ಅದ ಸಮೀಪದ ಒಂದು ಊರು, ಗೋಣಿ ಕೊಪ್ಪಳವಿನ ಒಂದು ಊರು. ಅಲ್ಲಿ ಉಪನ್ಯಾಸ ಪ್ರಾರಂಭ ಆಗುವ ಮುಂಚೆ ನಾನು ಅನೇಕ ಬಾರಿ ಹೇಳಿದ್ದೆ ಕಥೆ ಅಂತ, ಮತ್ತೆ ನಿಮಗೆ ನೆನಪಿಸ್ತಾ ಇದ್ದೇನೆ. ಅಲ್ಲಿ ಒಂದು ಮನೆಯಲ್ಲಿ ವಿಶ್ರಾಂತಿಗೆ ಅಂತ ಕೂಡಿಸೋದು. ಒಂದು ಅರ್ಧ ಗಂಟೆಯಲ್ಲಿ ವಿಶ್ರಾಂತಿ ತಗೊಳ್ಳಿಕ್ಕಿತ್ತು. ಒಂದು ಅರ್ಧ ಗಂಟೆಯಲ್ಲಿ ಹೋಗೋಣ ಬಿಡ್ರಿ. ಆ ಮನೆಯಲ್ಲಿ ಒಬ್ಬಳು ಹುಡುಗಿ ಕಾಲೇಜಿಗೆ ಹೋಗಿದ್ಲು. ಅವಳಿಗೆ ಒಂದು ಮನಸ್ಸಾಗಿ ಇವತ್ತು ಬನ್ನಂಜೆಯವರನ್ನು ಧೂಳಿಬಟ ಮಾಡಿಬಿಡಬೇಕು, ಒಂದು ಪ್ರಶ್ನೆ ಹಾಕಿ ಅವ್ರು ಉತ್ತರ ಕೊಡ್ಲಿಕ್ಕೆ ಆದಂಥ ಪ್ರಶ್ನೆ ಕೊಡಬೇಕು ಅಂತ ಬಂದು, ಸರ್ ನನಗೊಂದು ಪ್ರಶ್ನೆ ಉಂಟು ಅಂತ. ಏನು ಮಗು? ಅಲ್ಲ, ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ ಅಂತ ನಿಮ್ಮ ಪುರಾಣ ಹೇಳುತ್ತೆ. ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾರೆ?
ಅದಕ್ಕೆ ಕಾಲೇಜಿನಲ್ಲಿ ಮೇಷ್ಟ್ರು ಹೇಳಿದ್ದಾರೆ, ಅದನ್ನೇ ಊರು ಹೊರತು ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾರೆ? ಯಾರು ಇಲ್ಲಲ್ಲ. ಮತ್ತೆ ಭೂಮಿಯನ್ನು ಯಾಕೆ ಶೇಷ ಹೊತ್ತುಕೊಳ್ಳೋದು? ಇದೆಲ್ಲ ಅಡುಗುರಜ್ಜಿ ಕಥೆ ಅಲ್ವಾ? ಅಷ್ಟು ಹೇಳಿದುಕೊಂಡೆ ನಾನು ಗಾಬರಿಯಾಗಿ ಅವತ್ತು ರಾತ್ರೋರಾತ್ರಿ ಮನೆ ಅಲ್ಲಿ ಊರು ಬಿಟ್ಟು ಓಡಿ ಹೋಗ್ತೇನೆ ಅಂತ ತಿಳ್ಕೊಂಡಿಲ್ಲ ಅವ್ರು. ಯಾಕಂದ್ರೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರೊಫೆಸರ್ ಇದು ಅಸಂಗತ ಹೆಣ್ಮೇಲೆ ಬನ್ನಂಜೇರಿ ಏನು ಉತ್ತರ ಕೊಡ್ತಾರೆ ಅಂತ ನಾನು ಬೇಕು ಅಂತ ಪೆದ್ದನ ಹಾಗೆ ನಡ್ಕೊಂಡೆ. ಅದು ಏನು ಹೇಳಿದೆ ನೀನು? ಶೇಷ ಹೊತ್ತುಕೊಡ್ಲಿಲ್ಲ ಅಂದೀಯ, ಮತ್ತೆ ಹೇಗೆ ನಿಂತಿದೆಪ್ಪ ಭೂಮಿ ಅಂತ ಕೇಳಿದೆ. ಅದು ಗ್ರಾವಿಟೇಷನ್ನಿಂದ ನಿಂತಿದೆ ಅಂತ ಶುದ್ಧ ಕನ್ನಡದಲ್ಲಿ ಉತ್ತರ ಕೊಟ್ಟು. ನಾನು ಅವಾಗ ಹೇಳಿದೆ, ಅಪ್ಪ ನನಗೆ ನೀನು ಅದೆಲ್ಲ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಅರ್ಥ ಆಗೋಲ್ಲ, ಸ್ವಲ್ಪ ಕನ್ನಡದಲ್ಲಿ ಹೇಳು. ಕನ್ನಡ ಬರೋಲ್ಲ ಅವರಿಗೆ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತವಳು, ಕನ್ನಡದಲ್ಲಿ ಹೇಳು, ಆವಾಗ ಮತ್ತೆ ಮಾತನಾಡೋಣ ಅಂದೆ. ಸುಮಾರು ಹೊತ್ತು ಈ ಕೆಳಗೆ ಬಾಲ್ಯದಲ್ಲಿ ಎಲಿಮೆಂಟರಿ ಶಾಲೆಯಲ್ಲಿ ಹೇಳಿದ ಶಬ್ದ ನೆನಪಾಯ್ತು ಅವರಿಗೆ. ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂದರು. ಹೌದಾ? ಶೇಷನಿಗೆ ಏನು ಹೆಸರಪ್ಪ ಸಂಸ್ಕೃತದಲ್ಲಿ? ಸಂಕರ್ಷಣ ಅಲ್ವಾ? ಹಾಗಾದ್ರೆ ಪುರಾಣದಲ್ಲಿ ಹೇಳಿದ್ರು ಪ್ರಪಂಚ ಸಂಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತ ಹೇಳಿದ್ರು. ನೀವು ಇಂಗ್ಲೀಷ್ ಕಲ್ತವ್ರು ಏನು ಹೇಳಿದ್ರಿ? ಆಕರ್ಷಣ ಶಕ್ತಿ. ಎರಡು ಒಂದೇ ಅಲ್ವಾ? ಪ್ರಶ್ನೆ ಅಂತ ನಿಂತಿರೋದು ಅಥವಾ ನಾಚಿಕೆ ಹೊರಟೋದು ಏನು ಕೇಳಬೇಕು ಗೊತ್ತಿಲ್ಲ. ಅದು ಬರೀ ನಮಗೆ ಒಂದು ವಿಷಯದ ಸರಿಯಾದ ಪರಿಜ್ಞಾನ ಇಲ್ಲದೆ ಇಂಥ ಪ್ರಶ್ನೆಗಳು ಬರೋದು. ಅದರಿಂದ ಆಕರ್ಷಣ ಶಕ್ತಿಯ ಕೆಲಸವನ್ನು ಕೂಡ ಶೇಷ ಸ್ಥಗನಗೊಳಿಸಿದ್ದಾನೆ. ಪೂರ್ತಿ ಅಲ್ಲ, ಮಹಾಪ್ರಳಯದಲ್ಲಿ ಶೇಷನ ಕೆಲಸವೇ ಇಲ್ಲ. ಇಲ್ಲಿ ಭೂರ್ಭುವಸ್ವಃ 3 ಲೋಕಗಳಲ್ಲಿ ಆಕರ್ಷಣ ಶಕ್ತಿಯ ಚಟುವಟಿಕೆ ಇಲ್ಲ. ಯಾಕಂದರೆ ಆವಾಗ ಆ 3 ಲೋಕಗಳು ನಾಶವಾಗಿವೆ. ಹಾಗಾಗಿ ಈ ದೇಹದ ಒಳಗಿರತಕ್ಕಂಥ ಕುಂಡಲಿನಿ ಶಕ್ತಿಯಲ್ಲಿ ಮಲಗುವುದು ಅಂದರೆ ಭಗವಂತ ನೋಡಿ, ಸಹಸ್ರಾರದಲ್ಲಿ ಮಲಗ್ತಾನೆ ಭಗವಂತ. ಕುಂಡಲಿನಿ ಶಕ್ತಿ ನಿಯಾಮಕವಾದಂಥ ದೇವತೆಯಲ್ಲಿ ಭಗವಂತ ಮಲಗ್ತಾನೆ. ಇದನ್ನು ಆಕರ್ಷಣ ಶಕ್ತಿಯನ್ನು ವಿಡ್ರಾ ಮಾಡಿಕೊಂಡು ಇರತಕ್ಕಂಥ ಶೇಷನಲ್ಲಿ ಅಂದರೆ ಇನ್ನೊಂದೇನು ಅಂದರೆ ಬಹಳ ವಿಚಿತ್ರ ಇದು. ಶೇಷ ಅನ್ನೋದಕ್ಕೆ ಇನ್ನೆರಡು ಸಿಂಬಲ್ಗಳಿವೆ. ಒಂದು ಶೇಷ ಕಾಲದ ಸಿಂಬಲ್ಲು, ಇನ್ನೊಂದು ಶೇಷ ಸೆಕ್ಸಿನ ಸಿಂಬಲ್ಲು. ನಮ್ಮಲ್ಲೊಬ್ಬರು ನನ್ನ ಹತ್ರ ಬಂದರು, ಒಬ್ಬರು ಹೆಣ್ಮಗಳು. ಅವರು ಸುಮಾರು ಅವ್ರು ಡಾಕ್ಟ್ರು, ವೈದ್ಯಕೀಯ ವ್ಯಕ್ತಿ, MBBS. ಅವ್ರು ಸುಮಾರು 40 ವರ್ಷ ಆಗಿದೆ, ಮದುವೆ ಆಗಿರಲಿಲ್ಲ. ಅವರು ನನ್ನ ಹತ್ರ ಬಂದರು, ಆಚಾರ್ಯ ನನಗೊಂದು ಸಮಸ್ಯೆ ಆಗಿದೆ. ಏನು? ಯಾವಾಗಲೂ ರಾತ್ರಿ ಕನಸಿನಲ್ಲಿ ಹಾವು ಕಾಣಿಸುತ್ತೆ, ಏನು ಮಾಡಬೇಕೋ ಗೊತ್ತಿಲ್ಲ, ಹೆದರಿ ಎದ್ದು ಬಿಡ್ತೇನೆ ಅಂತ. ನಾನು ತಕ್ಷಣ ಹೇಳಿದೆ, ನೀವೊಂದು ಕೆಲಸ ಮಾಡಿ, ಆದಷ್ಟು ಬೇಗ ಮದುವೆ ಮಾಡಿಕೊಡಿ, ಆಮೇಲೆ ಹಾವಿನ ಕನಸು ಬೀಳೋಲ್ಲ. ಅಂದರೆ ಹಾವಿನ ಕನಸು ಬೀಳುವವರಿಗೆಲ್ಲ ಸೆಕ್ಸಿನ ಕಾಟ ಉಂಟು ಅಂತಲ್ಲ, ನೀವು ಕುಂಡಲಿನಿ ಶಕ್ತಿ ಜಾಗೃತ ಆದರೂ ಹಾವಿನ ಕನಸು ಬೀಳುತ್ತೆ. ಅದು ಆಕೆಗೆ ಕುಂಡಲಿನಿ ಜಾಗೃತ ಆಗಲಿಲ್ಲ ಅಂತ ಖಚಿತವಾಗಿ ಗೊತ್ತಿತ್ತು ನನಗೆ. ಹಾಗಾಗಿ ನೀವು ತಕ್ಷಣ ಮದುವೆ ಮಾಡಿಕೊಳ್ಳಿ, ಆಮೇಲೆ ಕನಸಿನಲ್ಲಿ ಹಾವು ಬರೋಲ್ಲ. ಯಾಕೆಂದರೆ ಎಚ್ಚರದಲ್ಲಿ ಹಾವಿನ ಆಟ ಶುರುವಾಗುತ್ತೆ. ಕಡೆಗೆ ಅವರು ಹೋಗ್ಕೊಂಡು ಹೋದರು. ಅದರಿಂದ ಶೇಷನನ್ನು ಅಂದರೆ ಕಾಮವನ್ನು ನಿಯಂತ್ರಣ ಮಾಡಿ, ಕಾಮವನ್ನು ಸ್ಥಗನಗೊಳಿಸಿ, ಆ ಕಾಮಶಕ್ತಿಯನ್ನು ತಾನು ಅದರಲ್ಲಿ ನಿಗ್ರಹ ಮಾಡಿ ಕೂತ. ಶೇಷದಲ್ಲಿ ಮಲಗಿದ ಅಂದರೆ ಕಾಲವನ್ನು ನಿಗ್ರಹ ಮಾಡಿ, ಮುಂದೆ ಕಾಲದ ಚಟುವಟಿಕೆ ಇಲ್ಲಂದ್ರೆ ಸೃಷ್ಟಿ ಶುರುವಾಯಿತು ಅಂದರೆ ಸೃಷ್ಟಿ ಕಾಲ ಏನು, ಕಾಲವನ್ನು ಸ್ಥಗನಗೊಳಿಸುವುದು ಅಂದರೆ ಕಾಲದಲ್ಲಿ ಯಾವುದೇ ವಿಶಿಷ್ಟ ಕ್ರಿಯೆ ಇಲ್ಲದಂತೆ ಆ ಕಾಲದೇವತೆ, ಕಾಮದೇವತೆ, ಕುಂಡಲಿನಿಯ ದೇವತೆ, ಆಕರ್ಷಣ ಶಕ್ತಿ ದೇವತೆಯನ್ನು ತನ್ನ ಅಡಿಯಲ್ಲಿ ಹಾಕಿಕೊಂಡು ಅದರ ಮೇಲೆ ಭಗವಂತ ಕೂತಿದ್ದಾನೆ. ಅಂದರೆ ಇವು ಯಾವುದು ಕೆಲಸ ಮಾಡೋಲ್ಲ. ಭಗವಂತ ಎಲ್ಲಿಯೂ ಮಲಗಬಹುದು, ಅದು ಬೇರೆ ವಿಷಯ. ದೇವರಿಗೆ ಎಲ್ಲಿ ಮಲಗಬೇಕು ಕಂಡು ಅಲ್ಲಿ ಮಲಗಬಹುದು, ಅದು ದೇವರಿಗೆ ಯಾವುದು ಅಸಾಧ್ಯ ಇಲ್ಲ. ಬಟ್ ನಮಗೆ ಅದರ ಹಿಂದೆ ಇರುವ ಧ್ವನಿ ಏನು ಅಂತ ಸ್ವಲ್ಪ ಗೊತ್ತಿರಬೇಕು. ಪೂರ್ತಿ ಆದ ಅರ್ಥ ಆಗದೇ ಇದ್ದರೂ ಕಿಂಚಿತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ವಿವರಣೆ ಕೊಟ್ಟೆ. ಅಂಥ ಶೇಷಶಕ್ತಿಯಲ್ಲಿ ಭಗವಂತ ಮಲಗಿದ್ದ. ಶೇಷಶಕ್ತಿ ಇಲ್ಲಿ ಇನ್ನೊಂದು ಸ್ವಾರಸ್ಯ ಬಂತು ನೋಡಿ. ಈಗ ಪ್ರಪಂಚ ನಾಶವಾದಾಗ ಶೇಷ ಯಾವುದು ಉಳಿಯೋದು? ರಿಮೈನಿಂಗ್ ಎನರ್ಜಿ ರಿಮೈನಿಂಗ್, ಅದನ್ನೇ ಶೇಷ. ಇಡೀ ಪ್ರಪಂಚ ನಾಶವಾದಾಗ ಉಳಿಯೋದು ಎನರ್ಜಿ, ಅದೇ ಶೇಷ ಶಕ್ತಿ. ಆ ಎನರ್ಜಿಯನ್ನು ತಾನು ಸ್ವಾಧೀನಗೊಳಿಸಿ ಅದನ್ನು ಮಲಗಿಬಿಟ್ಟ ಭಗವಂತ. ಮತ್ತೆ ಅದನ್ನು ಪ್ರಪಂಚ ಕೊಂಡಾಗ ಮತ್ತೆ ಭೂಮಿ ಸೃಷ್ಟಿಯಾಗುತ್ತೆ. ಹೀಗೆ ಬಹಳ ವಿಚಿತ್ರವಾದ ಭಾಷೆಗಳನ್ನು ಶಾಸ್ತ್ರಕಾರರು ಉಪಯೋಗಿಸ್ತಾರೆ. ಶೇಷೇ ಆಸ್ತೆ, ಸುಮ್ಮನೆ ಕೂತಾಗುತ್ತೆ ಶೇಷನಲ್ಲಿ, ಏನು ಚಟುವಟಿಕೆ ಇಲ್ಲದೆ ಶೇಷನಲ್ಲಿ ಕೂತ.
ಕಾಲೇನ ಅನುಗತಃ, ಕಾಲ ಶಬ್ದವಾಚ್ಯನಾಗಿರತಕ್ಕ. ಚತುರ್ಮುಖ ಸೃಷ್ಟಿಯನ್ನು ಬಿಟ್ಟಾಗ ಅವನು ಕಾಲ ಆಗಿಬಿಡ್ತಾನೆ. ಕಾಲ ಅಂದರೆ ಸಂಹಾರ ಶಕ್ತಿ ಅಂತ ಅರ್ಥ. ಅವನು ಚತುರ್ಮುಖನ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿ ಸುಮ್ಮನೆ ಕೂತ್ಬಿಟ್ಟ. ಅನುಗತಃ, ಭಗವಂತ ಏನು ಹಾಗೆ ಭಗವಂತನ ಅನುಸರಿಸಿ ಇವನು ತಪ್ಪಾಗೆ ಕೂತ್ಬಿಟ್ಟ. ಆದರೆ ಭಗವಂತ ಧ್ಯಾನ ಮಾಡಲಿಲ್ಲ, ಇವನು ಧ್ಯಾನ ಮಾಡಿದ, ಅದು ಬೇರೆ ವಿಷಯ. ಆದರೆ ಹೊರನೋಟಕ್ಕೆ ಇಬ್ಬರು ತಪ್ಪಾಗೆ ಕೂಡೋದು. ತೂಷ್ಣೀಂ ಆಸ್ತೆ ಕಾಲೇನ ಚತುರ್ಮುಖ. ಇಲ್ಲಿ ಏನು ಅಂದರೆ ಕಾಲೇನ ಅನುಗತಃ ಶೇಷೇನ್, ಚತುರ್ಮುಖನು ಒಂದು ಶೇಷನಲ್ಲಿ ಮಲಗಿದ ಅಂತ ಕಾಣುತ್ತೆ. ಅವನೇನು ಶೇಷನಲ್ಲಿ ಬಂದು ಮಲಗಲಿಲ್ಲ, ಅವನು ಸತ್ಯಲೋಕದಲ್ಲೇ ಇದ್ದಾನೆ. ಭಗವಂತ ಶೇಷನಲ್ಲಿ ಮಲಗಿದಾಗ ಚತುರ್ಮುಖ ಸತ್ಯ ಇಲ್ಲಿ ತೂಷ್ಣೀಮಾಸ್ತೆ, ಸೃಷ್ಟಿ ಕ್ರಿಯೆ ಇಲ್ಲದೆ ತೆಪ್ಪಗೆ ಕೂತರು 432 ಕೋಟಿ ವರ್ಷಗಳ ಕಾಲ. ಅದರಲ್ಲೂ ಕೊನೆಯ 54 ವರ್ಷ ಸೃಷ್ಟಿ ಬಂತಲ್ಲ, ಅದನ್ನು ತೆಗೆದುಬಿಟ್ರು. ಹಾಗೆ ಒಂಥರ ನಿಷ್ಕ್ರಿಯತೆಯಿಂದ ಕೂತ್ಕೊಳ್ಳೋದಕ್ಕೆ, ಏನೂ ಮಾಡದೆ ಸುಮ್ಮನೆ ಕೂತಿರುವುದಕ್ಕೆ ಪ್ರಳಯಕಾಲ ಅಂತ ಹೆಸರು. ಚತುರ್ಮುಖನು ಸುಮ್ಮನೆ ಕೂತಿರ್ತಾನೆ, ಭಗವಂತನು ಸುಮ್ಮನೆ ಕೂತಿರ್ತಾನೆ, ನಿದ್ರೆ ಮಾಡಿದವರಂತೆ. ಅದಕ್ಕೆ ಯೋಗ ನಿದ್ರೆ ಅಂತ ಹೆಸರು. ಹೀಗೆ ಪ್ರತಿ ರಾತ್ರಿ ಪ್ರಳಯ ಆಗತ್ತೆ. 432 ವರ್ಷ ಸೃಷ್ಟಿ ಸ್ಥಿತಿ ಮತ್ತು 432 ವರ್ಷ ಪ್ರಳಯ. ಏವಂ ಅಹೋರಾತ್ರಿ ಏವಂ ಭೂತೈ ಅಹೋರಾತ್ರೈ. ಹೀಗೆ ಪ್ರತಿ ಹಗಲು ರಾತ್ರಿ ದಿನ ನಡೆದು ಪ್ರತಿದಿನವೂ ರಾತ್ರಿ ಪ್ರಳಯ ಮತ್ತೆ ಹಗಲು ಸೃಷ್ಟಿ, ರಾತ್ರಿ ಪ್ರಳಯ, ಹೀಗೆ ಆಗ್ತಾ ಎಷ್ಟು ಸಮಯ ಹೋಗುತ್ತೆ. ಕಾಲವೃತ್ಯುಪಲಕ್ಷಿತೈ. ಅದು ಚತುರ್ಮುಖನ ಕಾಲದ ವೃತ್ತಿ ವರ್ತನೆ ಉಂಟಲ್ವ. ಕಾಲದ ವರ್ತನೆ ಅಂತಂದ್ರೆ ಹಗಲು ರಾತ್ರಿಯಾಗಿ ಪಕ್ಷ ಆಗತ್ತೆ, ಪಕ್ಷ ಮತ್ತೆ 2 ಪಕ್ಷಗಳಾಗಿ ತಿಂಗಳಾಗತ್ತೆ, ತಿಂಗಳು 6 ತಿಂಗಳಾದಾಗ ಅಯನ ಆಗತ್ತೆ, ಆ 2 ಅಯನಗಳಾದಾಗ ವರ್ಷ ಆಗತ್ತೆ. ಇದು ಕಾಲದ ವೃತ್ತಿಗಳು. ಹಾಗೆ ಕಾಲದ ವೃತ್ತಿಗಳಿಂದ ಮುಂದುವರಿದು ಹಗಲು ರಾತ್ರಿಗಳು ತಿಂಗಳುಗಳಾಗಿ, ತಿಂಗಳುಗಳು ವರ್ಷಗಳಾಗಿ, ವರ್ಷಗಳು 100 ವರ್ಷಗಳಾಗಿ ಚತುರ್ಮುಖನ ಆಯುಸ್ಸು ಮುಗಿಯಿತು. ಅಲ್ಲಿ ತನಕ ಹೀಗೆ ದಿನಾ ರಾತ್ರಿ ಪ್ರಳಯ, ಹಗಲು ಸೃಷ್ಟಿ. ಆಮೇಲೆ 100 ವರ್ಷ ಆದ್ಮೇಲೆ ಅವನದ್ದು ಪ್ರಳಯ ಆಗುತ್ತೆ. ಅಲ್ಲಿ ತನಕ ಅಪೇಕ್ಷಿತಮೇವ ಅಸ್ಯಾಪಿ ಪರಮಾಯು ವಯಶತಂ. 100 ವರ್ಷ ಬದುಕಿದ ಚತುರ್ಮುಖ. ಅವನಿಗೆ 100 ವರ್ಷ 100 ವರ್ಷ ಅನ್ಯೂನಾಂತರಿಕ್ತ. ಅದೇ ನಿನ್ನೆ ಹೇಳಿದೆ ನಾನು, ಶತಾಯು ಪುರುಷ ಅಂತ ವೇದದಲ್ಲಿದೆ. ಶತಾಯು ಪುರುಷ ಅನ್ನೋದರ ಮುಖ್ಯ ಅರ್ಥ ಚತುರ್ಮುಖನಿಗೆ ಯಾವತ್ತೂ 100 ವರ್ಷ, ಆದರೆ ಹೆಚ್ಚು ಕಮ್ಮಿ ಇಲ್ಲ. ವೇದಕ್ಕೆ ಒಂದು ಖಚಿತವಾದ ಅರ್ಥ ಬೇಕಲ್ಲ. ಉಳಿದವರಿಗೆ 100 ವರ್ಷ ಬದುಕುತ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಅಂದ್ರೆ ಚತುರ್ಮುಖ ಅವನು ಪುರುಷ, ನಿಜವಾದ ಪುರುಷ ಅವನು. ಅವನಿಗೆ ಸರಿಯಾಗಿ ಶತಾಯು ಆಯುಷ್ಯತಂ ಪರಮಾಯು ಅಂದರೆ ಪೂರ್ಣಾಯುಷ್ಯ, ಪರಮಾಯು ವಯಶತಂ 100 ವರ್ಷದ ಪೂರ್ಣ ಆಯುಷ್ಯನ್ನು ಬದುಕಿದ. ಆಮೇಲೆ ಅವನದ್ದು ಪ್ರಳಯ ಆಗುತ್ತೆ, ಅದು ಮುಂದಿನ ವಿಷಯ. ಅಲ್ಲಿ ಈ ವಿಷಯ ಏನು ಅಂದರೆ, ನೀವು ಹೇಳ್ತೀರಿ ಚತುರ್ಮುಖನಿಗೆ ಯಾವ ಬಯಕೆಯೂ ಇಲ್ಲ, ಅವನಿಗೆ ಭಗವಂತನ ಪ್ರೀತಿ ಬಿಟ್ಟು ಇನ್ಯಾವುದಲ್ಲೂ ಬಯಕೆ ಇಲ್ಲ. ನಮಗಾದ್ರೆ ಉಂಟು, ಶತಂ ಜೀವೇಮ ಶರದ ಸುವೀರಾಹ ಮಂತ್ರ ಹೇಳ್ತೇವೆ ನಾವು, ಒಳ್ಳೆ ಗಟ್ಟಿಮುಟ್ಟಾಗಿ 100 ವರ್ಷ ಬದುಕೋಣ ಅಂತ ಒಂದು ಬಯಕೆ ಮನುಷ್ಯನಿಗೆ. ನಾನು ಬದುಕಬೇಕು, ನಾನು 100 ವರ್ಷ ಬದುಕಬೇಕು, ಪೂರ್ಣಾಯಸ್ಸು ಬದುಕಬೇಕು, ಅದು ಗಟ್ಟಿಮುಟ್ಟಾಗಿ ಬದುಕಿ ಏನೇನೋ ಬಯಕೆಗಳಿರ್ತವೆ. ಅಂದರೆ ಚತುರ್ಮುಖನಿಗೂ 100 ವರ್ಷ ಬದುಕಬೇಕು ಅಂತ ಆಸೆ ಉಂಟಾ ಅಂದರೆ ಅಪೇಕ್ಷಿತಮೇವ ಅಸ್ಯಾಪಿ, ಅವನಿಗೂ ಆಸೆ ಉಂಟು 100 ವರ್ಷ ಬದುಕಬೇಕು ಅಂತ. ಅದು ಯಾಕ್ರಿ? ಏನನ್ನು ಬಯಸಿದ ಚತುರ್ಮುಖ, ಕೇವಲ ಭಗವತ್ ಪ್ರೀತಿಯನ್ನು ಬಯಸುವ ಚತುರ್ಮುಖ 100 ವರ್ಷ ಬದುಕಬೇಕು ಅಂತ ಯಾಕೆ ಬದುಕಿಸಿದ? ಅದು ಅಪೇಕ್ಷಿತಮೇವ, ಅವನಿಗೂ ಅಪೇಕ್ಷೆ ಇದ್ದಂತೆ ಇದೆ ಅಂದರು. ಯಾಕೆಂದರೆ ಯಾಕೆ ಬಯಸಿದ 100 ವರ್ಷ? 100 ವರ್ಷ ನೀನು ಬದುಕಿ ಸೃಷ್ಟಿ ಕಾರ್ಯ ಮಾಡಬೇಕು ಅಂತ ಭಗವಂತ ಬಯಸಿದ, ಆದ್ದರಿಂದ ಅವನು ಬಯಸಿದ. ಹಾಗಾಗಿ ಇದು ಭಗವತ್ ಚಿಂತನೆಯೇ ಹೊರತು ತನ್ನ ಆಸೆ ಅಲ್ಲ. ಅದಕ್ಕೆ ಅಪೇಕ್ಷಿತಮೇವ ಅಂತ. ಭಗವಂತನ ಚಿಂತನೆಯನ್ನು, ಭಗವಂತ ಏನು ಬಯಸಿದ ಅದನ್ನು ನಾನು ಮಾಡಬೇಕು ಅನ್ನೋದು ಅವನ ನಿರ್ಧಾರ. ಆದ್ದರಿಂದ ಭಗವಂತ ನಾನು 100 ವರ್ಷ ಬದುಕಬೇಕು, 100 ವರ್ಷದಲ್ಲಿ ಪ್ರತಿದಿನ ಹಗಲು ಸೃಷ್ಟಿ ರಾತ್ರಿ ಸಂಹಾರ ಮಾಡಬೇಕು ಅಂತ ಬಯಸಿದ್ದಾನೆ. ಭಗವಂತನ ಬಯಕೆಯೇ ನನ್ನ ಬಯಕೆ ಅಂತ ತಿಳಿಸಿಕೊಂಡು 100 ವರ್ಷ ಬದುಕುವುದನ್ನು ಅವನು ಇಷ್ಟಪಟ್ಟ. ಯಾಕಂದ್ರೆ ಆ 100 ವರ್ಷ ಬದುಕುವುದು ಅಂದರೆ ಅದೊಂದು ಭಗವಂತನ ಪೂಜೆ, ಅದನ್ನು ಬಯಸ್ತಾನೆ. ಅಪೇಕ್ಷಿತಮೇವಾಸ್ಯಾಪಿ ಪರಮಾಯು ವಯಶತಂ, ಪೂರ್ಣ ಆಯುಸ್ಸು ಬದುಕಿದ 100 ವರ್ಷಗಳ ಕಾಲ.
ಅದಾದ್ಮೇಲೆ ಮತ್ತೆ ಪ್ರಳಯ ಆಯಿತು. ಮತ್ತೆ ಪ್ರಳಯ 31,104,000 ಕೋಟಿ, ಅದೆಲ್ಲ ನಿನ್ನೆ ಹೇಳಿ ಮುಗಿಸಿದ್ದೇನೆ. ಯಾಕಂದ್ರೆ ಇವತ್ತು ಮತ್ತೆ ಆ ಗಣಿತವನ್ನು ಪುನರುಕ್ತ ಮಾಡುವಲ್ಲ. ಹೀಗೆ ಆಗ್ತಾ ಸೃಷ್ಟಿ 100 ವರ್ಷ ಆದ್ಮೇಲೆ ಇದು ಏನು ಕಾಲ ಅಂದರೆ ಏನು ಅನ್ನೋದಕ್ಕೆ ಉಪದ ಕಾಲೋಯಂ ಪರಮಾಣುವಾಗಿ ದ್ವಿಪದಾರ್ಥಾಂತ ಈರಿತಃ. ಇದು ಕಾಲ ಅಂತಂದ್ರೆ ಸಣ್ಣ ಕಾಲ, ದೊಡ್ಡ ಕಾಲ ಅಂದ್ರೆ ಏನು? ಅಣುಕಾಲ ಮತ್ತು ಮಹಾಕಾಲ. ಕಾಲೋಯಂ ಪರಮಾಣುವಾದಿ. ಸಣ್ಣ ಕಾಲ ಅಂದ್ರೆ ಪರಮಾಣು ಕಾಲ. ಅದು ಹಿಂದೆ ನಿನ್ನೆ ನಾವು ಅದೆಲ್ಲ ಲೆಕ್ಕ ನೋಡಿದ್ದೇವೆ. ಅತ್ಯಂತ ಸೂಕ್ಷ್ಮವಾದ ಕಾಲ. ಆಮೇಲೆ ದೊಡ್ಡ ಕಾಲ ಅಂದ್ರೆ ದ್ವಿಪರಾರ್ಧಾಂತಹ. ಪರಾರ್ಧ ಅಂತಂದ್ರೆ ಬ್ರಹ್ಮನ ಆಯುಸ್ಸಿನ ಅರ್ಧ. ಪರ ಅಂದ್ರೆ ಬ್ರಹ್ಮನ ಆಯುಸ್ಸು. ಅದೇ ಪರಾರ್ಧದ 2 ಪಟ್ಟು ಅಂದ್ರೆ ಬ್ರಹ್ಮನ ಆಯುಸ್ಸಿನ 100 ವರ್ಷ ಅಂದ್ರೆ ಇದೆ 31,104,000 ಕೋಟಿ ವರ್ಷಗಳು. ಇದೇ ಕಾಲದಲ್ಲಿ ದೊಡ್ಡ ಕಾಲ. ಯಾಕಂದ್ರೆ ಅದರ ಮೇಲೆ ಕಾಲ ಇಲ್ಲ ಅಂತಲ್ಲ. ಯಾಕಂದ್ರೆ 104 ಅಂದ್ರೆ 105 ಇದೆ, 106 ಇದೆ, ಅದೆಲ್ಲ ಇದೆ. ಆದರೆ ಮನುಷ್ಯನ ಪ್ರಪಂಚದ ಅಸ್ತಿತ್ವವೇ ಇಷ್ಟೇ ಇರು, ಇಡೀ ವಿಶ್ವ. ಆದ್ದರಿಂದ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟ ದೊಡ್ಡ ಕಾಲ ಅಂತಂದರೆ ಚತುರ್ಮುಖನ 100 ವರ್ಷ. ಅದೇ 31,104,000 ಕೋಟಿ ವರ್ಷಗಳು. ಅದೇ ಪರಮಾಣುವಿನಿಂದ ಶುರುವಾಗಿ ದ್ವಿಪರಾರ್ಧ ಅಂತ. ಈ ನೈಯಾಯಿಕರು ಮಾಡುವ ತಪ್ಪಿಗೊಂದು ಉಪವಾದ ಕೊಟ್ಟರು. ಅವರು ಪರಾರ್ಧಕ್ಕೆ ಮುಗಿಸಿಬಿಡ್ತಾರೆ ಪಾಪ. ಪರಾರ್ಧಕ್ಕೆ ಮುಗಿಸಿದ್ರೆ ಅದು ಅರ್ಧದಲ್ಲಿ ನಿಂತಾಗತ್ತಲ್ಲ. ಅದಕ್ಕೆ ಹೇಳಿದ್ರು ಪರಾರ್ಧದ 2 ಪಟ್ಟು ಅಂತ. ಇದು ಅರ್ಧದಿಂದ 2 ಪಟ್ಟು ಪೂರ್ಣ ಆಯ್ತು. ಅದಕ್ಕೆ ದ್ವಿಪರಾರ್ಧ. ನಿಜವಾದ ದ್ವಿಪರಾರ್ಧ ಅಂತ ಹೇಳಬೇಕಾಗಿಲ್ಲ, ಪರ ಅಂತ ಹೇಳೋದು. ಪರಾರ್ಧದ ಇಡೀ ಪರದ ಅರ್ಧ. ಅದು ಪರದ ಅರ್ಧದ 2 ಪಟ್ಟು ಪರ ಅಂತಲೇ ಅರ್ಥ. ಆದರೆ ಈ ನೈಯಾಯಿಕರು ಮಾಡಿದ ಹೊಲಸನ್ನು ತಿದ್ದುವುದಕ್ಕೋಸ್ಕರ ದ್ವಿಪರಾರ್ಧ ಅಂತ ಹೇಳ್ತಾರೆ. ಇಲ್ಲ, ಅವನು ಕಣಾದ ಅಕ್ಷಪಾದ ಅವರು ಪರಾರ್ಧ ಅಂತ ಹೇಳಲಿಕ್ಕೆ ಕಾರಣವೇ ಈ ಜನರನ್ನು ಮೋಹಗೊಳಿಸುವ ಶಾಸ್ತ್ರ ಅದು. ಆದರೆ ಅದನ್ನು ಉರು ಹೊಡೆಯುವವರಿಗೆ ಅದು ಮೋಹಕ್ಕೆ ಹೇಳಿದ್ದು ಅಂತ ಗೊತ್ತಾಗಲಿಲ್ಲ. ಅದನ್ನೇ ಹೇಳಿದರು, ಅದನ್ನೇ ಉರು ಹೊಡೆದ್ರು, ಅದನ್ನೇ ಶಾಲು ಹೊತ್ತುಕೊಂಡು ಮಲಗಿದರು. ವಸ್ತುತಃ ಪರಾರ್ಧ ಕೊನೆಯ ಸಂಖ್ಯೆ ಎನ್ನುವುದನ್ನು ಹೇಳುವವರಿಗೆ ಸಂಖ್ಯೆ ನ್ಯೂಮರಾಲಜಿಯೇ ಗೊತ್ತಿಲ್ಲ. ಸಂಖ್ಯೆ ಜ್ಞಾನ ಇದ್ದರೆ ಯಾರು ಕೂಡ ಹಾಗೆ ಹೇಳೋಲ್ಲ. ಯಾವುದಾದರೂ ಈಗ ಅರ್ಧದಲ್ಲಿ ನಿಲ್ಲಿಸುವುದೇ ಸಾಧ್ಯ ಇಲ್ಲ ಅಲ್ಲ ಸಂಖ್ಯೆ. ಕಾಮನ್ ಸೆನ್ಸ್ ಅದು. ಪದಾರ್ಥ ಕೊನೆ ಸಂಖ್ಯೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸಂಖ್ಯೆಯ ಏನು ಅಂತ ಗೊತ್ತಿದ್ದರೆ, ನ್ಯೂಮರಾಲಜಿ ಅಂದ್ರೆ ಏನು ಅಂತ ಗೊತ್ತಿದ್ದರೆ ಪದಾರ್ಥ ಕೊನೆಯ ಸಂಖ್ಯೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಹೇಳಿದ್ರು, ಅಲ್ಲಪ್ಪ ಪರಾರ್ಧ ಅಂತ ಹೇಳಿದ್ಯಲ್ವ, ಅದಕ್ಕೆ 2 ಗುಣಿಸಿದ್ರೆ ಪರ ಆಗತ್ತಲ್ಲ, ಅದು ಕೊನೆಯ ಕಾಲ. ದ್ವಿಪರಾರ್ಧ ಅವಸಾನಕಃ ದ್ವಿಪರಾರ್ಧಂತಹ ಇರಿತಃ. ಹಾಗಾಗಿ ನಮಗೀಗ ಸಣ್ಣ ಕಾಲದಿಂದ ಹಿಡಿದು ದೊಡ್ಡ ಕಾಲದ ತನಕ ಕಾಲದ ಪರಿಮಾಣ ಗೊತ್ತಾಯಿತು. ಆದರೆ ಇದು ಯಾರ ಕಾಲ? ನಮ್ಮ ಕಾಲ. ಚತುರ್ಮುಖನೇ 31,104 ನಮ್ಮ ವರ್ಷ, ಚತುರ್ಮುಖನೇ 100 ವರ್ಷ. ಇದೆಲ್ಲ ಆಯಿತು. ಭಗವಂತನ ವಿಷಯ ಏನು? ಅವರು ಹೇಳ್ತಾರೆ, ನೈವೇಷ್ಟೇ ಯ ಪ್ರಭುರು ಭೂಮ್ನಃ ಈಶ್ವರೋ ಧಾಮ ಮಾನಿನಾಂ. ನೈವ ಇಷ್ಟೇ. ಆ ಕಾಲ ಇದ್ದಾನಲ್ಲ, ಇಲ್ಲಿ ಕಾಲ ಅಂತಂದಾಗ ಮತ್ತು ಮೇಲಕ್ಕೆ ಹೋಯ್ತಿದ್ದ. ಮೊದಲು ಯಮ ಕಾಲ ಆಗಿದ್ದ, ಅವನಿಗೂ ಮೇಲೆ ಸುದರ್ಶನ ಕಾಲ ಆಗಿದ್ದ, ಅದಕ್ಕೂ ಮೇಲೆ ರುದ್ರ ಕಾಲಶಕ್ತಿ ಆಗಿದ್ದ, ಅದಕ್ಕೂ ಮೇಲೆ ಹೋದಾಗ ಚತುರ್ಮುಖ ಕಾಲಶಕ್ತಿಯಾದ. ಚತುರ್ಮುಖನನ್ನು ಸಂಹಾರ ಮಾಡುವ ಕಾಲ ದುರ್ಗಾ ತಮೋಮಾನಿನಿ. ಅವಳು ನಿಜವಾಗಿ ಕಾಲ ಅಂತ ಹೆಸರು. ಅದರಿಂದ ಕಾಲ ಅಂತಂದ್ರೆ ದುರ್ಗೆ, ಎಲ್ಲ ಕಾಲಗಳನ್ನು ನಿಯಂತ್ರಿಸುವ ಮಹಾಕಾಲ. ಭಗವಂತನಿಗೆ ಪರಕಾಲ ಅಂತ ಹೆಸರು. ಯಸ್ಯ ಕರಾಳೋಳಂ ಚಕ್ರಂ ಕಾಲ ಪರಸ್ಸಹಿ ಕರಾಳೋಳಂ. ಸ್ಪಷ್ಟವಾಗಿ ಆಚಾರ್ಯರು ಯಸ್ಯ ಕರಾಳೋಳಂ ಚಕ್ರಂ ಕಾಲಃ. ಚಕ್ರದ ಅಭಿಮಾನಿ ದೇವತೆಯಾದ ದುರ್ಗಾ ಅವಳು ಕಾಲಃ. ಯಸ್ಯ ಕರಾಳೋಳಂ ಚಕ್ರಂ ಕಾಲಃ. ಮತ್ತೆ ಭಗವಂತ ಪರಹ ಸಹಿ, ಅವನು ಪರಕಾಲ. ಲಕ್ಷ್ಮೀ ಕಾಲ ಶಬ್ದವಾಚ್ಯಳು, ಭಗವಂತ ಪರಕಾಲ ಶಬ್ದವಾಚ್ಯ ಅಂತ ಈ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆಚಾರ್ಯರು. ಇದನ್ನು ಯಾರು ಓದುವುದೂ ಇಲ್ಲ, ಓದಿದರೆ ಬಹಳ ಜನಕ್ಕೆ ಅರ್ಥವೂ ಆಗೋದಿಲ್ಲ. ಯಸ್ಯ ಕರಾಳೋಳಂ ಚಕ್ರಂ ಕಾಲ ಪರಸ್ಸಹಿ ಕರಾಳೋಳಂ. ಯಸ್ಯ ಗದಾ ಪವಮಾನ ಸಂಜ್ಞೋ ವ್ಯಾಸೋ ಭವತ್ ಸದಾ ಪವಮಾನ. ಶ್ಲೋಕವೇ ಚಂದ ಅದು. ನಾನು ಯಸ್ಯ ಗದಾ ಪವಮಾನ ಸಂಜ್ಞೋ ವ್ಯಾಸೋ ಭವತ್ ಸದಾ ಪವಮಾನ. ಪವಮಾನ ಗದಾ, ಪವಮಾನನು ಗದೆ, ಚಕ್ರ ದುರ್ಗೆ. ಆದರೆ ಭಗವಂತನ ಕೈಯಲ್ಲಿ ಗದೆ ಉಂಟಲ್ವ, ಅದು ಯಾರು? ಅದು ಪವಮಾನ. ವಾಯುದೇವರೇ ಗದಾ ರೂಪ, ಚಕ್ರವೇ ದುರ್ಗಾ ರೂಪ. ಹೀಗೆ
ಆ ಭಗವಂತನ ಆಯುಧಗಳ ವರ್ಣನೆ ಮಾಡಿದಾಗ ಆಚಾರ್ಯ ಹೇಳಿದರು. ಹಾಗಾಗಿ ಇಲ್ಲಿ ಹೇಳ್ತಾರೆ, ಕಾಲಹ ನೈವೇಷ್ಟೇ ಯಃ ಪ್ರಭು, ಯಾರು ಎಲ್ಲವನ್ನೂ ಸಂಹಾರ ಮಾಡುವ ಸಾಮರ್ಥ್ಯವುಳ್ಳ ಕಾಲದೇವತೆಯೋ ಆ ಕಾಲದೇವತೆ ಭೂಮ್ನಃ ನೈವ ಈಷ್ಟೇ. ಭೂಮ ಅಂದರೆ ಪರಿಪೂರ್ಣನಾದ ಭಗವಂತನ ಬಗೆಗೆ ನೈವ ಈಷ್ಟೇ, ಏನು ಮಾಡುವುದಕ್ಕೂ ಶಕ್ತಿ ಇಲ್ಲ ಅವರಿಗೆ. ದುರ್ಗೆ ಉಳಿದದ್ದೆಲ್ಲ ಸಂಹಾರ ಮಾಡ್ತಾಳೆ, ಆದರೆ ಭಗವಂತನ ಮಟ್ಟಿಗೆ, ಯಾಕೆಂದರೆ ಭಗವಂತನ ಮುಟ್ಟುವ ಶಕ್ತಿಯೇ ಇಲ್ಲ ಅವಳಿಗೆ. ತನ್ನ ಅಧಿಕಾರ ಅದನ್ನ ನೈವ ಇಷ್ಟೇ, ಭಗವಂತನನ್ನು ಸಂಹಾರ ಮಾಡುವ ಶಕ್ತಿ ಅಲ್ಲ ಅವಳು. ಮತ್ತು ಯಾರನ್ನು ಸಂಹಾರ ಮಾಡುವವಳು ಅಷ್ಟೇ, ಅವಳು ಧಾಮಮಾನಿನಾಂ ಈಶ್ವರ. ಲೋಕಗಳ ಅಭಿಮಾನ ದೇವತೆಗಳಿದ್ದಾರಲ್ಲ, ಧಾಮ ಅಂದರೆ ಲೋಕಗಳು, ಧಾಮಮಾನಿನಾಂ ಈಶ್ವರ, ಲೋಕದ ಅಭಿಮಾನಿ ದೇವತೆಗಳನ್ನು ನಿಯಂತ್ರಿಸುವ ಶಕ್ತಿ. ಹಾಗಾಗಿ ಕೊನೆ ಅಂದರೆ ಸತ್ಯಲೋಕ, ಅದರ ಅಭಿಮಾನ ಚತುರ್ಮುಖನನ್ನು ಸಂಹಾರ ಮಾಡಬಲ್ಲಳು. ಅದರ ಆಚೆಗೆ ಯಾವುದರ ಅಭಿಮಾನವೂ ಇಲ್ಲದ ಭಗವಂತನನ್ನು ಏನೂ ಮಾಡಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಅವಳು ಭಗವಂತನ ಜೊತೆ ಇದ್ದುಬಿಡ್ತಾಳೆ ಅಷ್ಟೇ. ಹಾಗಾಗಿ ಪ್ರಳಯ ಕಾಲದಲ್ಲಿ ಪ್ರಳಯದ ದೇವತೆಯಾದ ದುರ್ಗಾಳ ಜೊತೆಗೆ ಭಗವಂತ ಸುಮ್ಮನೆ ಇದ್ದುಬಿಡ್ತಾಳೆ. ಅದು ಸಂಹಾರ ಕ್ರಿಯೆ ಇಲ್ಲ, ಸೃಷ್ಟಿ ಕ್ರಿಯೆ ಇಲ್ಲ. ಇದು ಸೃಷ್ಟಿ ಸಂಹಾರಗಳ ಒಂದು ಸ್ಥಿತಿ, ಭಗವಂತನ ಮತ್ತು ಚತುರ್ಮುಖನ ಸ್ಥಿತಿ. ಹೀಗೆ ಇಡೀ ಬ್ರಹ್ಮಾಂಡ ಮತ್ತೆ ಸೃಷ್ಟಿ ಆಯಿತು. ಮತ್ತೆ 432 ವರ್ಷ ಆಯಿತು. ಅದನ್ನು 54 ಕೋಟಿ ವರ್ಷ, 432 ಕೋಟಿ, 54 ಕೋಟಿ ವರ್ಷದಲ್ಲಿ ಮತ್ತೆ ಸೃಷ್ಟಿ ಆಯಿತು. ಪುನಃ ಬ್ರಹ್ಮಾಂಡ ಆಯಿತು. ಅದು ಬ್ರಹ್ಮಾಂಡ ಆಗುವುದು ಅಂದರೆ ಏನು? ಬ್ರಹ್ಮಾಂಡದ ಒಳಗೇನಿದೆ, ಹೊರಗೇನಿದೆ? ಒಂದು ಸ್ಥೂಲವಾಗಿ ಬ್ರಹ್ಮಾಂಡ ಅಂದರೆ ಏನು? ನಮಗೇನೋ ಶಬ್ದ ಕೇಳಿದ್ದೇವೆ, ಬ್ರಹ್ಮಾಂಡ ಅಂತಾರೆ. ಅಂದರೆ ಏನು? ಆ ಬ್ರಹ್ಮಾಂಡದ ರೂಪರೇಖೆ ಏನು ಅಂತ ಹೇಳ್ತಾರೆ. ವಿಕಾರೈಹಿ ಷೋಡಶೈರ್ಯುಕ್ತ. ಷೋಡಶೈಹಿ ಅಂತ ಸಂಸ್ಕೃತದಲ್ಲಿ ರೂಪ ಆಗೋದಿಲ್ಲ. ಬಹಳ ತಮಾಷೆ ಇದು. ವೇದವ್ಯಾಸರು ಹೀಗೆ ಪ್ರಯೋಗ ಮಾಡ್ತಾರೆ. ನಮ್ಮ ಹುಡುಗರು ಯಾರಾದ್ರೂ ಪ್ರಯೋಗ ಮಾಡಿದ್ರೆ ಫೇಲ್ ಮಾಡ್ತಾರೆ ಶಾಲೆಯಲ್ಲಿ. ಷೋಡಶೈಹಿ ಅಂತ ಆಗೋಲ್ಲ. ಷೋಡಶ ಅಂದರೆ 16ನೆಯದ್ದು ಅಂತ ಅರ್ಥ. 16 ಅಂತ ಆಗಬೇಕು. ಯಾರು ಷೋಡಶ, ಷೋಡಶಭಿಹಿ ಅಂತ ಆಗಬೇಕು. 16 ವಿಕಾರಗಳಿಂದ ಷೋಡಶಭಿಹಿ. ಷೋಡಶೈಹಿ ಅಂದರೆ 16ನೆಯ ವಿಕಾರ ಅಂತ ಅರ್ಥ ಆಗತ್ತೆ. ನಮಗೆ 16 ಅಲ್ಲ, 16th ಅಲ್ಲ, 16 ಆಗಬೇಕು. 16 ಅಂದರೆ ಷೋಡಶ, 16th ಅಂದರೆ ಷೋಡಶಃ. ಇದು ಹಾಗಾಗಿ ಷೋಡಶಭಿಹಿ ಅಂತ ಸಾಮಾನ್ಯ ಬಳಕೆಯಲ್ಲಿ ಇರತಕ್ಕಂಥ ನಮ್ಮ ಜನ ಪ್ರಯೋಗಿಸುವಂಥ ಶಬ್ದ ಷೋಡಶ. ಅದಕ್ಕೆ ತೃತೀಯ ವಿಭಕ್ತಿ ಷೋಡಶಭಿಹಿ. ಇಲ್ಲಿ ಷೋಡಶೈಹಿ ಅಂತ ಹೇಳ್ತಾರೆ. ಷೋಡಶ 16 ವಿಕಾರಗಳ ಜೊತೆಗೆ ಅಂತ. ಬ್ರಹ್ಮಾಂಡ ಅಂದರೆ ಅದರೊಳಗೆ 16 ವಿಕಾರಗಳಿರ್ತವೆ. ಕಂಟೆಂಟ್ ಏನು ಅಂತ. ವಿಕಾರೈಹಿ ಷೋಡಶೈರ್ಯುಕ್ತ. ಕೆಲವು ಪುಸ್ತಕಗಳಲ್ಲಿ ವಿಕಾರೈಹಿ ಷೋಡಶಭಿರ್ಯುಕ್ತ ಅನ್ನುವ ಪಾಠವೂ ಉಂಟು. ನನಗೊಂದು ಗುಮಾನಿ ಏನು ಅಂದರೆ, ಇದು ಛಂದಸ್ಸು, ಅನುಷ್ಠುಪ್ ಛಂದಸ್ಸು. ಇದು ಅನುಷ್ಠುಪ್ ಛಂದಸ್ನಲ್ಲಿ ಸಹಜವಾಗಿ 8 ಅಕ್ಷರ, 9 ಅಕ್ಷರ ಇರ್ಬೋದು, ತಪ್ಪೇನೂ ಇಲ್ಲ. ನವ ಏಕೇನಾಕ್ಷರೇಣ ಛಂದಾಂಸಿ ವಿಯಂತಿ ನದ್ವಾಭ್ಯಾಮ್. 1 ಅಕ್ಷರ ಹೆಚ್ಚಾದರೂ ತಪ್ಪಿಲ್ಲ, 2 ಅಕ್ಷರ ಹೆಚ್ಚಾದರೂ ತೊಂದರೆ. ಯಾಕೆಂದರೆ 1 ಅಕ್ಷರ ಹೆಚ್ಚಾದರೆ ಅದಕ್ಕೆ ಸ್ಯಾಂಕ್ಷನ್ ಇದೆ. ಬುರಿಕ್ ಅನುಷ್ಠುಪ್ ಅಂತ ಹೇಳ್ತಾರೆ 1 ಅಕ್ಷರ. 9 ಅಕ್ಷರದ ಅನುಷ್ಠುಪಿಗೆ ಬುರಿಕ್ ಅಂತ ಹೇಳ್ತಾರೆ. ಅದರಿಂದ ಅಕ್ಷರ ತಪ್ಪಿಲ್ಲ. ಆದರೆ ಸಹಜವಾಗಿ ನೀವು ಯಾವ ಶ್ಲೋಕ ಬೇಕಾದ್ರೆ ನೋಡಿ, ಭಾಗವತದಲ್ಲಿ 8 ಅಕ್ಷರ ಇರುತ್ತೆ. ಇಲ್ಲ ಅಪರೂಪಕ್ಕೊಮ್ಮೆ 9 ಅಕ್ಷರ ಇರುತ್ತೆ. ಅದು 8 ಅಕ್ಷರ ಸಹಜ. ಹಾಗಾಗಿ ವಿಕಾರೈಹಿ ಷೋಡಶೈರ್ಯುಕ್ತ ಅಂತಲೇ ಇದ್ದಿರಬಹುದು. ಯಾರೋ ವ್ಯಾಕರಣ, ಪಾಣಿನಿಯ ವ್ಯಾಕರಣ ಓದಿದ ಪಂಡಿತರು ವಿಕಾರೈಹಿ ಷೋಡಶಭಿರ್ಯುಕ್ತ ಅಂತ ತಿದ್ದಿರಬೇಕು ಅಂತ ನನ್ನ ಅಂದಾಜು. ಯಾಕೆಂದರೆ ವ್ಯಾಸರು ಪಾಣಿನಿಯ ವ್ಯಾಕರಣವನ್ನು ಫಾಲೋ ಮಾಡಬೇಕಿಲ್ಲ. ಅದನ್ನು ವ್ಯಾಸರ ನಂತರ ಬಂದವನ ವ್ಯಾಕರಣವನ್ನು ವ್ಯಾಸರು ಯಾಕೆ ಫಾಲೋ ಮಾಡಬೇಕು? ವ್ಯಾಸರು ಎಲ್ಲೂ ಪಾಣಿನಿಯ ವ್ಯಾಕರಣ ಅನುಸರಿಸುವುದಿಲ್ಲ. ಅವರು ಸೇನಾನೀನಾಂ ಅಹಂ ಸ್ಕಂದಃ, ಗೀತೆ ಸೇನಾನೀನಾಂ ಅಹಂ ಸ್ಕಂದಃ. ಈ ಸಂಸ್ಮರಣೆ ತಲೆಬಿಸಿ ಯಾಕಪ್ಪ ತಪ್ಪು ಪ್ರಯೋಗ ಮಾಡ್ತಾರೆ ವ್ಯಾಸರು? ಸೇನಾನೀನಾಂ ರೂಪ ಆಗುವುದಿಲ್ಲ. ಸೇನಾನಿ ಶಬ್ದ ಸೇನಾನ್ಯಾಮ್ ಅಂತ ಆಗುತ್ತೆ. ಇದು ಸೇನಾನ್ಯಾಮ್ ಆಗಬೇಕು, ಸೇನಾನೀನಾಂ ಅಂತ ಹ್ಯಾಕೆ ಪ್ರಯೋಗ? ಒಂದು ಸಭೆಯಲ್ಲಿ ಕೇಳಿದ್ದು ನಾನು ಹೇಳಿದೆ, ಏನಪ್ಪ
ವ್ಯಾಸರ ನಂತರ 3000 ವರ್ಷ ನಂತರ ಹುಟ್ಟಿದವನ ಸೂತ್ರದ ಪ್ರಕಾರ ವ್ಯಾಸರು ಪ್ರಯೋಗ ಮಾಡಬೇಕಾ? ಕಾಮನ್ ಸೆನ್ಸ್ ಬೇಡ ನೀವು ಪ್ರಶ್ನೆ ಹಾಕೋರಿಗೆ ಅಂತ. ವ್ಯಾಸರು ಪ್ರಾಣಿನಿಗಿಂತ 3000 ವರ್ಷ ಹಿಂದೆ ಇದ್ದವರು. ಅವರು ಪಾಣಿನಿ ಸೂತ್ರದ ಪ್ರಕಾರ ಯಾಕೆ ಪ್ರಯೋಗ ಮಾಡಲಿ? ತಪ್ಪು ಹೇಳಿ ಏನೇನು, ವ್ಯಾಸರು ಸೇನಾನಿನ ಪ್ರಯೋಗ ಮಾಡಿದ ಮೇಲೆ ಅದಕ್ಕೆ ಸೂತ್ರ ಯಾಕೆ ಬರಲಿಲ್ಲ ಪಾಣಿನಿ? ಅದು ಪಾಣಿನಿ ತಪ್ಪು. ನಿಮಗೆ ಕಾಲಜ್ಞಾನದ ಪ್ರಶ್ನೆ ಮಾಡ್ತಿರಲ್ಲ. ಅಂದರೆ ವ್ಯಾಸರು 3000 ವರ್ಷ ಹಿಂದೆ ಇದ್ದವರು ಪಾಣಿನಿಯ ಸೂತ್ರವನ್ನು ಫಾಲೋ ಮಾಡಿ ಪ್ರಯೋಗ ಮಾಡಬೇಕಾ? ಹಾಗಾಗಿ ವ್ಯಾಸರು ಷೋಡಶೈ ಹಿಂತ್ ಬರೀತಾರೆ. ಷೋಡಶೈ ಹಿಂತ್ ಕೂಡ ಆಗಬಹುದಾಗಿದ್ದರೆ ಅದಕ್ಕೊಂದು ಸೂತ್ರ ಬರೆಯಬೇಕು ಪಾಣಿನಿ. ಅದಕ್ಕೆ ಸೂತ್ರ ಇಲ್ಲ ಅಂದರೆ ಅದು ಪಾಣಿನಿಯ ತಪ್ಪು ಹೊರತು ವ್ಯಾಸರ ತಪ್ಪಾಗೋದಿಲ್ಲ. ಎಷ್ಟೋ ಇಂಥದ್ದು ಉಂಟು. ಪ್ರಾಚೀನ ಸಂಸ್ಕೃತದಲ್ಲಿ ಯಾರೂ ಪಾಣಿನಿಯ ವ್ಯಾಕರಣವನ್ನು ಅನುಸರಿಸುವುದಿಲ್ಲ. ಇವನು ಪಾಣಿನಿಯನ್ನು ಅನುಸರಿಸಿರುವರು ಪುರಾಣ ಆಯ್ತಲ್ಲ, ವಾಲ್ಮೀಕಿ ಕೂಡ ಅನುಸರಿಸುವುದಿಲ್ಲ. ತುಂಬ ರೋಚಕವಾದಂತಹ ಅಪಾಣನೀಯ ಪ್ರಯೋಗಗಳನ್ನು ಮಾಡ್ತಾನೆ ಅವನು. ಈ ನಮ್ಮಲ್ಲಿ ಮಾಡುತ್ತೇನೆ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪಾಣಿನಿಯ ವ್ಯಾಕರಣ ಪ್ರಕಾರ ಕರೋಮಿ ಅಂತ ರೂಪ ಆಗುತ್ತೆ. ಕರೋಮಿ, ಕುರ್ವಹ, ಕುರ್ಮಃ. ಮಾಡುತ್ತೇನೆ, ಇಬ್ಬರು ಮಾಡುತ್ತಾರೆ, 3 ಜನ ಮಾಡುತ್ತೇವೆ. ಪಾಣಿನಿ, ಇದು ಪಾಣಿನಿಯ ಪ್ರಕಾರ ರೂಪ. ವಾಲ್ಮೀಕಿ ಒಂದು ಕುಚೋತಿಗಂಡಿತು. ಈ ಕರೋಮಿ, ಕರೋವಹ, ಕರೋಮಃ ಇಲ್ಲ, ಕುರ್ವಹ, ಕುರ್ಮಃ. ಹಾಗೆ ಮೊದಲು ಕುರ್ಮಿ, ಕುರ್ವಹ, ಕುರ್ಮಃ ಅಂತ ಹೇಳಿದ್ರೆ ಏನು? ನೀವು ಕರೋಮಿ ಅಂತ ಯಾಕೆ ಕುರ್ಮಿ, ಯಾಕೆ ಮುಂದೆ ಕುರ್ವಹ, ಕುರ್ಮಃ ಅದರ ಹಾಗೆ ಪ್ರಯೋಗ ಮಾಡಿದ್ರೆ ಏನು ಅರ್ಥ ಆಗುತ್ತೆ? ಕುರ್ಮಿನ ಪ್ರಯೋಗ ಮಾಡಿದ್ರು ಪಾಣಿನಿ. ಪಾಪ ವ್ಯಾಕರಣ ಸೂತ್ರವೇ ಇಲ್ಲ. ಅದಕ್ಕೆ ಸೂತ್ರ ಬರೀದೇ ಇದ್ದದ್ದು ಪಾಣಿನಿಯ ತಪ್ಪು ಹೊರತು ಕುರ್ಮಿನ ಪ್ರಯೋಗ ಮಾಡಿದ್ದು ವಾಲ್ಮೀಕಿಯ ತಪ್ಪಾಗೋದಿಲ್ಲ. ಇನ್ನು ತುಂಬ ವಿಷಯಗಳಿದೆ. ಅಂದರೆ ನಮ್ಮಲ್ಲಿ ವ್ಯಾಕರಣದ ಬಗ್ಗೆ ಕೂಡ ಸರಿಯಾದ ಪರಿಜ್ಞಾನ ಇಲ್ಲ. ವ್ಯಾಕರಣ ಪಾಣಿನಿ ಬರೆದದ್ದು ಅವನ ಕಾಲದ ಜನರಲ್ಲಿ ಇದ್ದ ಪ್ರಯೋಗಗಳಿಗೆ ಒಂದು ನಿಯಮ, ಚೌಕಟ್ಟು. ಅದಕ್ಕಿಂತ ಹಿಂದೆ ಇದ್ದಂಥ ಪ್ರಯೋಗಗಳಿಗೆ ಅವನು ನಿಯಮ ಹೇಳೋಲ್ಲ. ಅಲ್ಲಲ್ಲಿ ಸ್ವಲ್ಪ ಛಂದಸ್ಸಿ ಬಹುಲ, ಸ್ವಲ್ಪ ಸೂತ್ರಗಳಲ್ಲಿ ವೇದದಲ್ಲಿ ಹೇಗೂ ಹೇಳಬಹುದು, ಹೇಗೆ ಹೇಳಬೇಕು ನಿಯಮ ಹೇಳೋಲ್ಲ ಅವರು. ವೇದದಲ್ಲಿ ಹೇಳಬೇಕಾದ್ರೆ ಹೇಳ್ಬೋದಪ್ಪ, ನನ್ನ ನಿಯಮ ಪ್ರಕಾರ ಅದು ಲಗಾವೇ ಆಗೋದಿಲ್ಲ ವೇದಕ್ಕೆ. ಛಂದಸ್ಸಿ ಅಂದರೆ ವೇದ ಅಷ್ಟೇ ಅಲ್ಲ, ವೈದಿಕ ಗ್ರಂಥಗಳು ಎಲ್ಲರಿಗೂ ಅನ್ವಯ. ಅದರಿಂದ ವೈದಿಕ ಪ್ರಯೋಗ ಇತ್ತು. ವ್ಯಾಸರು ಷೋಡಶಭಿಹಿ ಅಂತ ಪ್ರಯೋಗ ಮಾಡೋದು. 16 ವಿಕಾರಗಳಿಂದ ಒಳಗೊಂಡಿರುವಂಥದ್ದು ಬ್ರಹ್ಮಾಂಡ. ಒಳಗೆ ಬ್ರಹ್ಮಾಂಡದ ಒಳಗೆ ಏನಿದೆ 16 ವಿಕಾರಗಳಿವೆ. ಯಾವುದೆಲ್ಲ? 10 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಸೇರಿ 10 ಇಂದ್ರಿಯಗಳು. ಆಮೇಲೆ ಪಂಚಭೂತಗಳು ಮತ್ತು ಮನಸ್ಸು. ಇಷ್ಟೇ ಒಳಗಿರುವಂತಹ ಸಂಗತಿ. ಇಂದ್ರಿಯಗಳು 10, ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5, ಆಮೇಲೆ ಪಂಚಭೂತಗಳು. ಮತ್ತು ಇವೆಲ್ಲ ಪಂಚಭೂತದ ಪ್ರಕಾರ ಪ್ರಭೇದಗಳು. ಯಾವ ವಸ್ತು ತಗೊಂಡ್ರು, ಇಲ್ಲಿ ನೀವು ಒಂದು ದೇಹ ತಗೊಳ್ಳಿ, ಪ್ರಾಣಿಯ ದೇಹ ತಗೊಳ್ಳಿ, ಮರ ಮತ್ತು ತಗೊಳ್ಳಿ, ಎಂಥ ತಗೊಂಡ್ರು ಅದರಲ್ಲಿ ಇರುವಂಥದ್ದು ಪಂಚಭೂತಗಳು. ಪಂಚಭೂತಗಳ ವಿಕಾರವೇ ಬ್ರಹ್ಮಾಂಡ ಅಂತಂದ್ರೆ. ಅದರಿಂದ ಪಂಚಭೂತಗಳು ಮತ್ತು 10 ಇಂದ್ರಿಯಗಳು ಮತ್ತು ಮನಸ್ಸು, ಇಷ್ಟೇ. ಇದರ ಮೊತ್ತವೇ ಬ್ರಹ್ಮಾಂಡದ ಒಳಗಿರ್ತಕ್ಕಂಥ 16 ಸಂಗತಿಗಳು. ವಿಕಾರೈ ಷೋಡಶೈ ಯುಕ್ತ. ಆಮೇಲೆ ವಿಕಾರೈ ಷೋಡಶೈ ಯುಕ್ತ ಪೃಥಿವಿಯಾದಿ ಆವೃತ ಆಂಡಕೋಶ ಬಹಿರಯಂ. ಆಮೇಲೆ ಒಳಗೆ 16 ಸಂಗತಿ, ಬ್ರಹ್ಮಾಂಡದ ಹೊರಗೆ 8 ಸಂಗತಿ ಇದೆ ಅಂದರು. ಬ್ರಹ್ಮಾಂಡದ ಹೊರಗೆ ಅಂದರೆ ನಮಗೀಗ ಬ್ರಹ್ಮಾಂಡದ ಒಳಗೆ ಏನಿದೆ ಅಂತ ಗೊತ್ತಾಯಿತು. ಬ್ರಹ್ಮಾಂಡ ಅಂತ ಅದರದ್ದು ಅದೊಂದು ಶೇಪ್ ಇರಬೇಕಲ್ಲ ಅದಕ್ಕೆ. ಅದು ಯಾವುದರಿಂದ ಮಾಡಿದ್ದು? ಒಳಗಿರುವುದು ಬ್ರಹ್ಮಾಂಡ ಮಾಡಿದ್ದು ಯಾವುದರಿಂದ? ಈಗ ಭೂಮಿ ಮಣ್ಣಿನಿಂದ ಆಯಿತು, ಹಾಗೆ ಇಡೀ ಬ್ರಹ್ಮಾಂಡ ಯಾವುದರಿಂದ ಆದದ್ದು? ನಾವು ಕಟಾಹ ಪಾತ್ರೆ ಯಾವುದರಿಂದ ಮಾಡಿದ್ದು ಅಂತ ಹೇಳಬೇಕಲ್ಲ. ಪಾತ್ರೆ ಒಳಗೆ ನೀರಿದೆ, ಪಾತ್ರೆ ಒಳಗೆ ಭಕ್ಷ್ಯ ಇದೆ, ಅನ್ನ ಇದೆ, ಏನು? ಪಾತ್ರೆ ಯಾವುದರಿಂದ ಮಾಡಿದ್ದು? ಹಿಂದೆ ಬೇರೆ ಬೇರೆ ಮಾಡ್ತಿದ್ರು. ಕಂಚಿನ ಪಾತ್ರೆ, ತಾಮ್ರದ ಪಾತ್ರೆ, ಸ್ಟೀಲಿನ ಪಾತ್ರೆ, ಬೆಳ್ಳಿ ಪಾತ್ರೆ, ಬಂಗಾರದ ಪಾತ್ರೆ. ಈ ತಾಮ್ರದ ಪಾತ್ರೆ, ಕಂಚಿನ ಪಾತ್ರೆ ಎಲ್ಲ ಅಂಗಡಿ ಹಾಕಿ ನಾವು ಸ್ಟೀಲ್ನ ಪಾತ್ರೆ ತಗೊಂಡಾಗಿದೆ. ಆದರೆ ಅದಾದ್ರೂ ಹೇಳ್ಬೇಕಲ್ಲ, ಸ್ಟೀಲ್ನ ಪಾತ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಾದ್ರೂ ನಾವು ತಗೊಂಡಾಗಿದೆ, ಏನು ಮಾಡ್ಲಿಕ್ಕೆ ಉಪಾಯ ಇಲ್ಲ. ಸ್ಟೀಲಿನ ಪಾತ್ರೆ ಇವತ್ತು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಕ್ಯಾನ್ಸರ್ ರೋಗ ಹೆಚ್ಚಾಗುವುದಕ್ಕೆ ಮುಖ್ಯ ಕಾರಣಗಳಲ್ಲಿ ಒಂದು. ಅದು ನಮಗೆ ಬಹಳ ಇಷ್ಟವಾಗಿಬಿಟ್ಟಿದೆ. ಅಡಿಗೆ ಕೋಣೆಯಲ್ಲಿ ಎಲ್ಲ ಸ್ಟೀಲಿನ ಪಾತ್ರೆ ಹಾಕಿಬಿಟ್ಟಿದ್ದೇವೆ. ಯಾಕೆಂದರೆ ಕ್ಯಾನ್ಸರ್. ಮತ್ತು ಡಾಕ್ಟ್ರುಗಳಿಗೆ ಏನು ಕೆಲಸ?
ಅವ್ರಿಗೊಂದು ಕೆಲಸ ಬೇಕಲ್ಲ. ನಾವು ಸ್ಟೀಲ್ನ ಪಾತ್ರೆಯಲ್ಲಿ ಊಟ ಮಾಡೋದು, ಡಾಕ್ಟರ್ ಹತ್ರ ಹೋಗೋದು ಮತ್ತೆ ತಗೊಳ್ಳೋದು. ಕ್ಯಾನ್ಸರ್ಗೆ ಅತ್ಯಂತ ಮುಖ್ಯ ಕಾರಣಗಳಲ್ಲಿ ಒಂದು ಅದು. ಯಾಕೆಂದರೆ ಇನ್ನೂ ತಮಾಷೆ ಇದೆ, ನಮ್ಮ ಪ್ರೆಷರ್ ಕುಕ್ಕರ್ನಲ್ಲಿ ಅಲ್ಯೂಮಿನಿಯಂನದ್ದು ಒಂದಿದೆ, ಅದು ಇನ್ನೂ ಭಯಂಕರ. ಅದು ಬೇಗ ಕರಗುತ್ತೆ. ಅದು ಕರಗಿ ಅಲ್ಯೂಮಿನಿಯಂ ಅಂಶ ದಿನ ಹೊಟ್ಟೆ ಒಳಗೆ ಹೋಗುತ್ತೆ, ಅದು ಗಡ್ಡೆ ಆಗುತ್ತೆ, ಟ್ಯೂಮರ್ ಆಗುತ್ತೆ. ಅದು ಗ್ಯಾರಂಟಿ ಟ್ಯೂಮರು. ಇದು ನಿಧಾನವಾಗಿ ಕರಗುತ್ತೆ. ಸ್ಟೀಲು ಪಕ್ಕ ಕರಗೋಲ್ಲ, ಸ್ವಲ್ಪ ಸ್ವಲ್ಪ ಹೊಟ್ಟೆ ಹೋಗಿ ಅದು ಹೊಟ್ಟೆಯಿಂದ ಹೊರಕ್ಕೂ ಹೋಗೋದಿಲ್ಲ, ಕರಗೋದಿಲ್ಲ, ಟ್ಯೂಮರ್ ಆಗುತ್ತೆ, ಅದು ಕ್ಯಾನ್ಸರ್ ಆಗುತ್ತೆ. ಹೀಗೆ ಸ್ಟೀಮರ್ನಲ್ಲಿ ಇದು ಸ್ಟೀಲ್ನಲ್ಲಿ ಸ್ವಲ್ಪ ನಿಧಾನ, ಅಲ್ಯೂಮಿನಿಯಂ ಆದರೆ ಮಾಡಬೇಕಾಗುತ್ತೆ. ಅಂತೂ ನಮಗೆ ಅದು ಇಷ್ಟ ಆಗಿಬಿಟ್ಟಿದೆ, ಅದನ್ನು ತಂದಿಟ್ಟಾಗಿದೆ. ಆಗ್ಲಪ್ಪ ಏನು ನಿಮ್ಮಲ್ಲಿ ಏನು ಪಾತ್ರೆ ಇದೆ ಅಂತ ಕೇಳಿದ್ರೆ ಹೇಳಬೇಕಲ್ವ, ನಮ್ಮಲ್ಲಿ ಸ್ಟೀಲ್ನ ಪ್ರೆಷರ್ ಕುಕ್ಕರ್ ಇದೆ, ಅದು ಪ್ರೆಸ್ಟೀಜು, ಅದಕ್ಕೆ ಹೆಸರೇ ಪ್ರೆಸ್ಟೀಜು ಅಂತ. ಮತ್ತು ಅದೇ ಅಷ್ಟೇ, ನಮಗೆ ಪ್ರೆಸ್ಟೀಜ್ ಅದು. ಮನೆಯಲ್ಲಿ ಕ್ಯಾನ್ಸರ್ಗೆ ಕಾರಣವಾದ ಒಂದು ಪಾತ್ರೆ ಇದೆ ಅನ್ನೋದು ನಮಗೆ ಪ್ರೆಸ್ಟೀಜ್. ಎಷ್ಟು ದಡ್ಡರು ನೋಡಿ ಜನ, ಪೆದ್ದುಗಳು. ಆಯಿತು, ನೀವು ಬ್ರಹ್ಮಾಂಡ ಯಾವುದು ಸ್ಟೀಲ್ನಿಂದ ಮಾಡಿದ್ದು, ಯಾವುದರಿಂದ ಮಾಡಿದ್ದಾಗಬೇಕಲ್ಲ, ತಾಮ್ರವೋ, ಕಂಚೋ, ಹಿತ್ತಾಳೆಯೋ, ಸ್ಟೀಲೋ, ಹಿರಣ್ಮಯ ಅಂತ ಹೇಳ್ತಾರೆ, ಬಂಗಾರದ ಕೋಟಿಂಗು ಅಂತ. ಅದೇ ಬಂಗಾರದ್ದು ಏನದು ಬ್ರಹ್ಮಾಂಡ? ಅದು ಕೇಳ್ತಾರೆ, ಪೃಥಿವ್ಯಾದಿಭಿ ಆವೃತಃ ಆಂಡಕೋಶೋ ಬಹಿರಯಂ. ಹೊರಗಿನಿಂದ ಒಳಗಿನಿಂದ ಅದು ಮಣ್ಣೆ, ಹೊಳೆಯುವ ಮಣ್ಣು. ಯಾಕೆಂದರೆ ಎಲ್ಲವೂ ಹಾಗೆ ಅಲ್ವ, ನಮಗೆ ಇದೆಲ್ಲ ಆಕಾಶದಲ್ಲಿ ಆಕಾಶಕಾಯಿಗಳೆಲ್ಲ ಹೊಳೆಯೋದಿಲ್ವ, ಹಾಗೆ ಭೂಮಿ ಕೂಡ ನೀವು ಮೇಲೆ ನಿಂತು ನೋಡಿದ್ರೆ ಹೊಳಿತಾ ಇರುತ್ತೆ. ಅದು ರಿಫ್ಲೆಕ್ಷನ್ನಿಂದ, ಪ್ರಕಾಶದ ಪ್ರತಿಫಲನ. ಅದು ಬಿಟ್ಟರೆ ಇದು ಬ್ರಹ್ಮಾಂಡದ ಹೊರಗೆ ಮಣ್ಣೆ. ಆದರೆ ಬರೀ ಮಣ್ಣಲ್ಲಪ್ಪ, ಅದರ ಹೊರಗೆ ಆವರಣಗಳಿವೆ ಎಂದರು. ಪೃಥಿವ್ಯಾದಿಭಿ ಆವೃತಃ ಆಂಡಕೋಶ ಬಹಿರಯಂ. ಆಂಡಕೋಶ ಅಂದರೆ ಮೊಟ್ಟೆಯಂತೆ ಇರುವ ಬ್ರಹ್ಮಾಂಡ. ಅದನ್ನು ಅಂಡ ಅಂದರೆ ಮೊಟ್ಟೆ, ನಿಮಗೆ ಗೊತ್ತಿದೆ. ಆಂಡ ಅಂದರೆ ಮೊಟ್ಟೆಯಂತೆ ಇರುವ, ಅಂಡದ ಆಕಾರದಲ್ಲಿ ಇರ್ತಕ್ಕಂಥ ಬ್ರಹ್ಮಾಂಡ. ಅದೇ ನೋಡಿ, ಮೊಟ್ಟೆ ಆಕಾರ ಆದ್ದರಿಂದ ನಮ್ಗೆ ಈ ಪಂಚಾಂಗದವರಿಗೆ ಕನ್ಫ್ಯೂಷನ್ ಆಗೋದು. ಉರುಟಾಗಿದ್ರೆ ಕೂಡಲೇ ಲೆಕ್ಕ ಹೇಳಬೇಕಾಗ್ತಿತ್ತು. ಇದು ಮೊಟ್ಟೆ ಆಕಾರ ಇರೋದ್ರಿಂದ ಗಣಿತಕ್ಕೆ ಸಿಗೋದು. ಆಯಿತು, ಅದು ಏನು ಅಂದರೆ 8 ಆವರಣಗಳಿವೆ ಅದಕ್ಕೆ. ಬ್ರಹ್ಮಾಂಡದ ತೊಗಲು ಉಂಟಲ್ಲ ಹೊರಗಿನದ್ದು, ಮಣ್ಣಿನ, ಅದರ ಹೊರಗೆ ಅದರಿಂದ ಬ್ರಹ್ಮಾಂಡದ 2 ಪಟ್ಟು ಗಾತ್ರದ ಭೂಮಿ ಆವರಣ ಇದೆ. ಅದರಿಂದ 10 ಪಟ್ಟು ಆವರಣದ ನೀರಿನ ಆವರಣ ಇದೆ. ನೀರಿನ ಆವರಣಕ್ಕಿಂತ 10 ಪಟ್ಟು ಆವರಣದ ಜಲದ ಆವರಣ ಇದೆ. ಅದಕ್ಕಿಂತ 10 ಪಟ್ಟು ಆವರಣದ ಅಗ್ನಿ ಆವರಣ ಇದೆ. ಅದಕ್ಕಿಂತ 10 ಪಟ್ಟು ಆವರಣದ ವಾಯುವಿನ ಆವರಣ ಇದೆ. ಅದಕ್ಕಿಂತ 10 ಪಟ್ಟು ದೊಡ್ಡದಾಗಿರ್ತಕ್ಕಂಥ ಆಕಾಶದ ಆವರಣ ಇದೆ. ಅದರ ಆಚೆಗೆ ಅಹಂಕಾರ ತತ್ವದ ಆವರಣ ಇದೆ. ಅದರ ಆಚೆಗೆ ಮಹತ್ತತ್ವದ ಆವರಣ ಇದೆ. ಅಂದರೆ ಬ್ರಹ್ಮಾಂಡದ ಹೊರಗೆ ಈ 8 ಆವರಣಗಳು, ಈ ಪಂಚಭೂತಗಳು ಮತ್ತು ಅಹಂಕಾರ ತತ್ವ, ಮನಸ್ತತ್ವ, ಮಹತ್, ಕೊನೆಗೆ ತ್ರಿಗುಣಾತ್ಮಕವಾದ ಪ್ರಕೃತಿ. ಈ ಎಲ್ಲ ಒಂದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಆಗ್ತಾ ಹೋಗಿದೆ. ಇಷ್ಟು ಭಯಾನಕವಾದ ಆವರಣಗಳ ಹೊರಗೆ ಅಂಡಕೋಶ ಸುರಕ್ಷಿತವಾಗಿದೆ. ಅಂಡಕೋಶ ಬಹಿಹಿ, ಹೊರಗಡೆ ಪೃಥ್ವಿಯಾದಿ ಆವೃತ. ಅದಪ್ಪ, ಅದು ನಿಮ್ಗೆ ಎಷ್ಟು ಗಾತ್ರ, ನಿಮ್ಮ ಭೂಮಿ, ಬ್ರಹ್ಮಾಂಡದ ಒಟ್ಟು ಅಳತೆ ಎಷ್ಟು? ಸುತ್ತಳತೆ ಅಲ್ಲ, ನಿಮ್ಮ ಬ್ರಹ್ಮಾಂಡ ಮೇಲಿಂದ ಕೆಳಗೆ ವರ್ಟಿಕಲ್ ಆಗಿ, ಹೊರಿಜಾಂಟಲ್ ಆಗಿ, ಅದು ಪ್ರಮಾಣ ಎಷ್ಟು? 50 ಕೋಟಿ ವಿಸ್ತೃತ, 50 ಕೋಟಿ ಯೋಜನಾ ಬ್ರಹ್ಮಾಂಡದ ಒಟ್ಟು ಅಳತೆ. ಕೆಳಗಿನ ಮೇಲೆ ಅಷ್ಟೇ, ಹೀಗೂ ಅಷ್ಟೇ 50 ಕೋಟಿ ವಿಸ್ತಾರವಾಗಿರ್ತಕ್ಕಂಥ ಈ ಬ್ರಹ್ಮಾಂಡ. ಒಳಗಿನಿಂದ ಇರತಕ್ಕಂಥ ಸ್ವತ್ತು ಇದೆ 16 ಸಂಗತಿಗಳು, 10 ಇಂದ್ರಿಯಗಳು, ಪಂಚಭೂತಗಳು ಮತ್ತು ಮನಸ್ಸು. ಆಯಿತು, 50 ಕೋಟಿ ವಿಸ್ತೃತವಾಗಿರತಕ್ಕ ಅದೇ ಈ ಹೊರಗಿನ ಆವರಣ ಎಷ್ಟು ಅಂದರೆ ದಶೋತ್ತರಾಧಿಕೈ ಯುಕ್ತ. ಒಂದಕ್ಕಿಂತ ಒಂದು 10 ಪಟ್ಟು ಹೆಚ್ಚು, ಒಂದಕ್ಕಿಂತ ಒಂದು 10 ಪಟ್ಟು ಹೆಚ್ಚು, ಹಾಗೆ ಬೆಳೆದು ಹೊರಗೆ 8 ಆವರಣ ಕೂಡಿರ್ತಕ್ಕಂಥ ಈ ಭೂಮಿ ಏನಾಗಿದೆ? ಅದು ಸ್ಥಿತ ಪರಮಾಣುವತ್ತು, ಪ್ರವಿಷ್ಟ ಪರಮಾಣುವತ್ತು. ಈ ಇಡೀ ಇಷ್ಟು 50 ಕೋಟಿ ವಿಸ್ತಾರವಾದ ಭೂಮಿ ಬ್ರಹ್ಮಾಂಡ, ಅದರ ಹೊರಗಿನ ಕೋಟಿಂಗ್ಗಳು ಎಲ್ಲ ಎಷ್ಟೋ ಕೋಟಿ ಆಯಿತು. ಇಡೀ ಬ್ರಹ್ಮಾಂಡ ಎಲ್ಲಿದೆ? ಭಗವಂತನಲ್ಲಿದೆ. ಹೇಗಿದೆ ಅಂದರೆ ಪರಮಾಣುವತ್ತು. ನಾವು ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಹೇಳಿದೆವಲ್ಲ, ಅಗಾಧವಾದ ಬ್ರಹ್ಮಾಂಡ ಭಗವಂತನ ಕಿರುಬೆರಳ ಕೆಳಗಿನ ಒಂದು ಪರಮಾಣುವಿನ ಹಾಗೆ ಇದೆ.
ಅಂದರೆ ಭಗವಂತ ಈಗ ನೋಡಿ ವೇದ ಮಂತ್ರವು ಹೇಳುತ್ತೆ ಇದನ್ನು. ತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ಬಾಂಸುರೇ ಇದಂ ವಿಷ್ಣುರು ವಿಚಕ್ರಮೇ. ಈ ಇಡೀ ಬ್ರಹ್ಮಾಂಡವನ್ನು ಭಗವಂತ ವ್ಯಾಪಿಸಿ ನಿಂತ. ಹೇಗೆ ಅಂದರೆ ತ್ರೇಧಾ ನಿದಧೇ ಪದಂ, 3 ಹೆಜ್ಜೆಯಿಂದ 3 ಲೋಕಗಳನ್ನು ವ್ಯಾಪಿಸಿದ, ಅದು ಬೇರೆ ವಿಷಯ. ಮತ್ತೆ ಸಮೂಢಮಸ್ಯ ಪಾಂಸುರೇ, ಅವನ ಪಾಂಸುರ ಅಂದರೆ ಪಾದ, ಎಲ್ಲಿ ಧೂಳು ಬಂದು ನಿಲ್ಲುತ್ತೋ ಅದು ಪಾಂಸುರ. ನಮ್ಮ ಕಾಲಲ್ಲೆಲ್ಲೋ ಧೂಳು ಹಿಡಿಯೋದು. ಭಗವಂತನ ಪಾಂಸುರದಲ್ಲಿ, ಪಾದದಲ್ಲಿ ಒಂದು ಸಣ್ಣ ಧೂಳು ಬಂದು ಕೂತು ಬಿಟ್ಟಿತು. ಯಾವುದು? ಬ್ರಹ್ಮಾಂಡ ಅನ್ನೋ ಧೂಳು. ಸಮೂಢಮಸ್ಯ, ಸಮೂಢಂ, ಅದು ಸಮೂಢಂ ಅಂತ ಶಬ್ದ. ಅದನ್ನು ಉಚ್ಚಾರ ಮಾಡುವಾಗ ಳ ಮತ್ತು ಢ ಒಟ್ಟಿಗೆ ಹೇಳುವಾಗೆ ಹೇಳಬೇಕು. ಸಮೂಢಮಸ್ಯ. ಅನ್ನು ಕೆಲವರು ಸಮೂಢಮಸ್ಯ ಪಾಂಸುರೆ ಅಂತಾರೆ, ಅದು ವೇದ ಪುರುಷನ ಕೆನ್ನೆಗೆ ಬಾರಿಸಿದಾಗೆ. ಸಮೂಢ. ಇನ್ನು ಕೆಲವರು ಸಮೂಢಂ ಮತ್ಸ್ಯ, ಎರಡೂ ತಪ್ಪು. ಅದು ಒತ್ತಕ್ಷರ ಅಲ್ಲ. ಳ ಮತ್ತು ಢ ಸೇರಿಸಿ ಒಂದೇ ಅಕ್ಷರದಾಗ ಹೇಳಬೇಕು. ಸಮೂಢಮಸ್ಯ ಪಾಂಸುರೇ. ಅದು ಹೇಗೆಂದರೆ ಸ್ವಲ್ಪ ತಮಿಳರ ಭಾಷೆ ಕಲಿಬೇಕು. ಅವರು ಹ ಮತ್ತು ಘ ಒಟ್ಟು ಮಾಡಿ ಅವರು ಹಳ್ಳು ಅಂತ ಹೇಳ್ತಾರಲ್ಲ ಹಾಗೆ. ಸಮೂಢಮಸ್ಯ, ಸಮೂಢಮಸ್ಯ. ಳ ಮತ್ತು ಢ ಎರಡು ಹೇಳಿದೆ ನಾನು, ಆದರೆ ಒಂದೇ ಅಕ್ಷರ ಅದು. ನೀವು ಸಮೂಢ ಅಂತ ಹೇಳಿದರೆ ಅದು ಕೆನ್ನೆ ಬಾರಿಸ್ತಾರೆ. ಸಮೂಢಂ ಅಂತ ಹೇಳ್ತಾರೆ ಈಗ ವೇದ ಓದಿದವರೆಲ್ಲ. ಈ ಒಟ್ಟಿ ವೇದ ಪುರುಷನಿಗೆ ಚಿತ್ರ ಹಿಂಸೆ ಕೊಡುವುದೇ ವೈದಿಕರ ಕೆಲಸ. ಕೆನ್ನೆ ಬಾರಿಸ್ತಾನೆ ಇರ್ತಾರೆ ಇವರು. ವೇದ ಮಂತ್ರ ಹೇಳೋದು, ವೇದ ಪೆಟ್ಟು ತಿಂತಾನೇ ಇರೋದು. ಒಬ್ಬ ವೈದಿಕರಿಗೂ ಸರಿಯಾಗಿ ಉಚ್ಚಾರ ಮಾಡ್ಲಿಕ್ಕೆ ಬರೋಲ್ಲ ವೇದ ಮಂತ್ರ. ಅದಕ್ಕೆ ಹೇಳಿದವರು ವಿಧೇತಿ ಅಲ್ಪಶ್ರುತಾದ್ವೇದ ಮಾಮಯಂ ಪ್ರಹರಿಷ್ಯತಿ ಅಂತ ವ್ಯಾಸರು ಹೇಳಿದರು. ಈ ಅರೆಬರೆ ತಿಳಿದಂಥ ಪಂಡಿತರಿಂದ ವೇದ ಹೆದರುತ್ತೆ. ಯಾಕೆಂದರೆ ನನ್ನ ಕೆನ್ನೆಗೆ ಬಾರಿಸ್ತಾನಪ್ಪ, ಹಿಂಸೆ ಆಗತ್ತೆ ಅಂತ ವ್ಯಾಸರು ಹೇಳಿದ್ರು. ಮಾಮಯಂ ಪ್ರಹರಿಷ್ಯತಿ, ನನ್ನ ಕೆನ್ನೆಗೆ ಬಾರಿಸ್ತಾನೆ, ಅವನು ವೇದ ಮಂತ್ರ ಹೇಳಿದ್ರೆ ಸಂಕಟ ಆಗುತ್ತೆ ಕೇಳಲಿಕ್ಕೆ. ಸರಿಯಾಗಿ ಉದಾತ್ತ ಗೊತ್ತಿಲ್ಲ, ಅನುದಾತ್ತ ಗೊತ್ತಿಲ್ಲ, ಪ್ರತ್ಯಯ ಗೊತ್ತಿಲ್ಲ, ಸ್ವರಿತ ಗೊತ್ತಿಲ್ಲ, ಒತ್ತಕ್ಷರ ಯಾವುದು, ಏಕಾಕ್ಷರ ಯಾವುದು ಗೊತ್ತಿಲ್ಲ, ಅನುನಾಸಿಕ ಯಾವುದು, ಬಾಯಿಂದ ಹೇಳಬೇಕಾದ ಯಾವುದು ಅಂತ ಗೊತ್ತಿಲ್ಲ. ನಾವು ಮಾತಾಡುವ ಕರೆಕ್ಟ್ ಮಾತಾಡ್ತೇವೆ ನೋಡಿ, ಆದರೆ ನಮಗೆ ಅದು ಅನುನಾಸಿಕೆ ಅಕ್ಕ ಅಂತೇವೆ. ಅಕ್ಕ ಅನ್ನುವಲ್ಲಿ 2 ಕ ಇದೆ. ಒಂದು ಕ ಮೂಗಿನಿಂದ ಉಚ್ಚರಿಸೋದು, ಒಂದು ಬಾ ಕಂಠದಿಂದ. ಅಕ್ ಕ ಒಂದು ಮೂಗಿನಿಂದ, ಅದು ಅನುನಾಸಿಕ. ಒಂದು ಅನುನಾಸಿಕ, ಮತ್ತೊಂದು ಕಂಠ. ಒಂದು ಠ ಖ ಅನ್ನೋದು ಕುತ್ತಿಗೆ ಬರೋದು, ಮತ್ತೊಂದು ಕ ಕ ಅಲ್ಲ, ಒಂದು ಕ ಮತ್ತೊಂದು ಕ. ಇದು 2 ಒಟ್ಟಾಗಿ ಅಕ್ಕ ಆಗಿದೆ. ಅದನ್ನು ಹೇಳ್ತೇವೆ, ಆದರೆ ಒಂದು ಮೂಗಿನಿಂದ ಹೇಳ್ತೇವೆ ಅನ್ನೋದು ಗೊತ್ತಿಲ್ಲ ನಮಗೆ. ಅದು ವೇದದಲ್ಲಿ ಇಡೀ ಎಚ್ಚರಬೇಕು. ಯಾವುದು ಅನುನಾಸಿಕ, ಯಾವುದು ಕಂಠದಿಂದ ಹೇಳುವುದು, ಯಾವುದು ಮೂಗಿನಿಂದ ಉಚ್ಚರಿಸುವುದು, ಯಾವುದನ್ನು ಹೇಗೆ ಉಚ್ಚರಿಸಬೇಕು, ಯಾವುದು ಉದಾತ್ತ, ಯಾವುದು ಅನುದಾತ್ತ, ಯಾವುದು ಸ್ವರಿತ, ಯಾವುದು ಪ್ರತ್ಯಯ, ಇದು ತಿಳಿದು ಹೇಳಬೇಕು. ಬಹಳ ಜನಕ್ಕೆ ಗೊತ್ತಿಲ್ಲ. ವೇದ ಹೇಳುವ ಉಳಿದವರ ಕಥೆ ಬಿಡಿ, ವೇದ ಹೇಳುವವರಿಗೆ ಅವರು ಹೇಳುವ ಮಂತ್ರದಲ್ಲಿ ಉದಾತ್ತ ಯಾವುದು, ಅನುದಾತ್ತ ಯಾವುದು, ಪ್ರಚಿ ಯಾವುದು, ಸ್ವರಿತ ಯಾವುದು ಅಂತ ಗೊತ್ತಿರೋದಿಲ್ಲ. ಸುಮ್ಮನೆ ಒಬ್ಬರು ಹೇಳಿದ್ದನ್ನು ಕೇಳಿ ಇವರು ಹೇಳ್ತಾರೆ. ನಾನು ಆಗ ಹೇಳಿದೆ ನೋಡಿ, ಅಗ್ನಿ, ಅದರ ಉಚ್ಚಾರ ಇಲ್ಲಿರಬೇಕು. ಅಗ್ನಿ ಅ ಅನ್ನುವಾಗ ಅದು ಅನುದಾತ್ತ, ಕೆಳಕ್ಕೆ ಪ್ರೆಷರ್ ಕೊಡೋದು. ಅದನ್ನು ಕುತ್ತಿಗೆಯಿಂದ ಕೆಳಕ್ಕೆ ಹೇಳಬೇಕು. ಅಗ್ನಿ ಗಿಣಿ ಅನ್ನೋದು ಮೇಲಕ್ಕೆ ಹೋಗಬೇಕು, ಅದರ ಪ್ರೆಷರು. ಅದು ಬಾಯಿಯಿಂದ ಮೇಲೆ, ಕಂಠದಿಂದ ಮೇಲಕ್ಕೆ ಹೋಗಬೇಕು. ಆಮೇಲೆ ಮೇಲೆ ಹೋಗಿ ಕೆಳಕ್ಕೆ ಬರಬೇಕು. ಮಗುವನ್ನು ತೊಟ್ಲಲ್ಲಿದ್ದು ಮುಂಚೆ ಹೀಗೆ ತೂಗಿ ಹಾಗೆ ಅಗ್ನಿ ತೊಟ್ಲಲ್ಲಿ ತೂಡಬೇಕು ಆ ಮಗುವನ್ನು. ಈ ರೀತಿ ಶಬ್ದದ ಉಚ್ಚಾರ ಇದೆ. ಇವತ್ತು ಜನರಿಗೆ ಫೊನೆಟಿಕ್ಸೇ ಗೊತ್ತಿಲ್ಲ, ಹೇಗೆ ಉಚ್ಚರಿಸುವುದು ಅನ್ನೋದೇ ಗೊತ್ತಿಲ್ಲ. ಏನು ಓದಿ ಉಚ್ಚರಿಸಿದ್ದೇ ಮಾತು, ಹೇಗೆ ಉಚ್ಚರಿಸಬೇಕು ಅನ್ನೋದು ಮರೆತೇ ಹೋಗಿದೆ. ಆದ್ದರಿಂದ ಎಷ್ಟೋ ಶಬ್ದಗಳನ್ನು ನಾವು ತಪ್ಪಾಗಿ ಉಚ್ಚರಿಸ್ತೇವೆ. ಸ್ವರ ಬಹಳ ಮುಖ್ಯ. ನಾವು ಮಾತಾಡಬೇಕಾದ್ರೂ ನಮ್ಮ ಮಾತಿಗೆ ಅರ್ಥ ಬರುವುದು ಸ್ವರದಿಂದ ಅಲ್ವಾ. ಒಂದು ಮಾತಾಡುವಾಗ ಅದಕ್ಕೆ ಏನೂ ಸ್ವರ ಹಾಕದೆ ಕೈಗಟ್ಟಿಕೊಂಡು ಮನೆಯಲ್ಲಿ ಅಪ್ಪ ಬರ್ಕೊಟ್ಟ ಉಪನ್ಯಾಸವನ್ನು ಶಾಲೆ ಕ್ಲಾಸ್ನಲ್ಲಿ ಊರು ಹೊಡಿತಾರಲ್ಲ, ಅದು ಏನು ಉದಾತ್ತ ಅನ್ನೋ ಏನಿಲ್ಲ. ಸುಮ್ಮನೆ ಕೈಗಟ್ಟಿಕೊಂಡು ಅಲ್ಲಿ ಏನು ಎಕ್ಸ್ಪ್ರೆಷನೇ ಇಲ್ಲ. ಭಾಷೆ ಅರ್ಥ ಆಗುವುದು ಅದಕ್ಕೆ ನಾವು ಕೊಡುವ ಸ್ವರದಿಂದ. ಅದು ಏನೂ ಆಗ್ಬೋದು, ಸ್ವರ ಇರೋದೇ ಆಗೋದಿಲ್ಲ. ನಾನು ಯಾವಾಗಲೂ ಹೇಳೋದು, ನಮ್ಮ ಉತ್ತರ ಕುಮಟಾಕ್ಕೆ ಹೋದರೆ ಅಲ್ಲಿ ಊಟ ಆಯಿತು ಅಂತ ಕೇಳ್ತಾರೆ, ಊಟ ಆಯ್ತಾ ಅಂತ ಕೇಳೋದಿಲ್ಲ. ಊಟ ಆಯಿತು, ಇವರು ಊಟ ಆಯಿತು ಅಂದರೆ ಒಂದು ಪ್ರಶ್ನೆ ಒಂದು ಉತ್ತರ. ಅದು ಎಲ್ಲಿದ್ದರೆ ಸ್ವರದಲ್ಲಿ, ಅಕ್ಷರ ಒಂದೇ. ಊಟ ಆಯಿತು ಪುಸ್ತಕದಲ್ಲಿ ಆಗುವಾಗ ಊಟ ಆಯಿತು ಅಂತ ಪ್ರಶ್ನೆ ಚಿಹ್ನೆ ಹಾಕ್ತೇವೆ. ಆದರೆ ಮಾತಾಡುವಾಗ ಊಟ ಆಯಿತು ಪ್ರಶ್ನೆ ಚಿಹ್ನೆ,
ಹಾಗೆ ಹೇಳೋಲ್ಲ. ಮತ್ತೆ ಪ್ರಶ್ನೆ ಚಿಹ್ನೆ ಅನ್ನೋದು ಸ್ವರದಲ್ಲಿ ಹಾಕ್ತೇವೆ. ಅವ್ರ ಊಟ ಆಯ್ತು ಗೊತ್ತಾಯ್ತು ನಮ್ಗೆ ಪ್ರಶ್ನೆ ಅಂತ, ಅವ್ರ ಊಟ ಆಯ್ತು, ಓ ಇದು ಫುಲ್ ಸ್ಟಾಪ್ ಅಂತ ಗೊತ್ತಾಯ್ತು. ಸೊ ಪಂಕ್ಚುವೇಷನ್ ಅನ್ನ ವಿ ಅಟರ್ ಇಟ್ ಥ್ರೂ ಸೌಂಡ್ ಓನ್ಲಿ. ಅದರಿಂದ ಸ್ವರ ಇಲ್ಲದೆ ಇದ್ರೆ ಯಾವ ಭಾಷೆಯೂ ಅರ್ಥ ಆಗೋಲ್ಲ. ಇಂಗ್ಲಿಷಲ್ಲಿ ಯಾವ ಭಾಷೆ ಬೇಕಾದ್ರೆ ತಗೊಳ್ಳಿ, ಅದಕ್ಕೆ ನಾವು ಹಾಕುವ ಸ್ವರಭಾರದಿಂದ ಅದಕ್ಕೆ ಅರ್ಥ ಬರುವುದು. ಹಾಗೆ ಸ್ವರಭಾರ, ಆಮೇಲೆ ಎಳೆಯೋದು, ಅದೀವಮಗ್ನಿಯ, ಇದು ಎಲ್ಲ ಭಾಷೆಯಲ್ಲಿದೆ, ತುಂಬ ಚೆನ್ನಾಗಿತ್ತು. ಇದು ತ್ರಿಕಂಪ. ಹಾಗೇನು ಟಿವಿಯಲ್ಲಿ ಬರ್ತಾರೆ ಎಕ್ಸ್ಟ್ರಾರ್ಡಿನರಿ. ಏನಿದು ಯಾವ ಭಾಷೆ ಇರ್ತದೆ ಅದು ಹೇಳಿದ್ರೆ ತುಂಬ ಎಕ್ಸ್ಟ್ರಾರ್ಡರಿ ಇದ್ರೆ ಎಕ್ಸ್ಟ್ರಾರ್ಡರಿ, ಎಕ್ಸ್ಟ್ರಾ ಎಕ್ಸ್ಟ್ರಾರ್ಡರಿ, ತುಂಬ ಎಕ್ಸ್ಟ್ರಾರ್ಡರಿ. ಎಲ್ಲ ಭಾಷೆಯಲ್ಲೂ ಆ ಭಾಷೆಗೆ ಹೊಸ ಅರ್ಥ ಬರುವುದು ಸ್ವರಭಾರವನ್ನು ಅದಕ್ಕೆ ಹಾಕುವುದರಿಂದ. ಹಾಗಾಗಿ ಸ್ವರ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇವತ್ತು ಅದೇ ನಾವು ಕಲಿಯೋದಿಲ್ಲ, ಒಟ್ಟಿಗೆ ನಮ್ಗೆ ತೋಚಿದಾಗ ಓದುವುದು. ಸರಿ, ಈಗಾಗಲೇ ಇದೆ 50 ಕೋಟಿ ವಿಸ್ತೃತ ಈ ದಶೋತ್ತರಾಧಿಕ ದಶೋತ್ತರಾಧಿಕೈ, ಒಂದಕ್ಕಿಂತ ಒಂದು 10 ಪಟ್ಟಾಗಿರ್ತಕ್ಕಂಥ ಬ್ರಹ್ಮಾಂಡ. ಪಾಂಸುರೇ ಸಮೂಢ ಮತ್ಸ್ಯ, ಅದಕ್ಕೋಸ್ಕರ ಇಷ್ಟು ಹೇಳಿದೆ. ಅದನ್ನ ಹೆಚ್ಚಿನವರು ಈಗ ಸಮೂಢ ಮತ್ಸ್ಯ ಪಾಂಸುರೇ ಅಂತ ಹೇಳ್ತಾರೆ. ನೀವು ಕೇಳಬಹುದು, ವೇದ ಹೇಳುವರು ಸಮೂಢ ಮತ್ಸ್ಯ ಪಾಂಸುರೇ, ಇದು ವೈದಿಕ ಉಚ್ಚಾರ ಅಲ್ಲ. ಅದನ್ನು ಕೆಲವರು ಪ್ರಾಚೀನ ಪುಸ್ತಕಗಳಲ್ಲಿ ಹಾ ಬರೆಯುವುದಿಲ್ಲ, ಢಾ ಬರೀತಾರೆ. ಅದನ್ನ ಸಮೂಢ ಮತ್ಸ್ಯ ಅಂದ್ರೆ ಅಲ್ಲ, ಸಮೂಢ ಮತ್ಸ್ಯ. ನಾನು ಒಳಾನು ಹೇಳ್ತೇನೆ, ಢಾನು ಹೇಳ್ತೇನೆ, ಒಂದೇ ಅಕ್ಷರವಾಗಿ ಹೇಳ್ತೇನೆ, ಹಾಗೆ ಹೇಳಬೇಕು. ಸಮೂಢ ಮತ್ಸ್ಯ ಪಾಂಸುರೇ, ಸಮೂಢ ಅಂತ ಹೇಳಿಬಿಟ್ರೆ 2 ಅಕ್ಷರ ಬೇರೆ ಬೇರೆ ಒತ್ತಕ್ಷರ ಆಯ್ತದು. ಒತ್ತಕ್ಷರ ಆಗುವಾಗ ಯಾಕೆಂದ್ರೆ ಒಬ್ಬ ಋಷಿ ಇದ್ದಾನೆ, ಅವನ ಹೆಸರು ದೃಢಚ್ಯುತ ಅಂತ. ಅಲ್ಲಿ ಢ ಒಂದು ಅಕ್ಷರ, ದೃಢ ಅನ್ನೋದು ಲಘು. ನೀವು ಅದನ್ನು ದೃಢಚ್ಯುತ ಹೇಳ್ಬಿಟ್ರೆ ದೃಢ ಗುರು ಆಯ್ತು, ಅದು ಆಗಬಾರದು. ಅದು ದೃಢಚ್ಯುತ, ದೃಢಚ್ಯುತ, ಅದು ಲಘುವೇ ಆಗಿರಬೇಕು. ಢ ಅನ್ನೋದನ್ನು 2 ಅಕ್ಷರ ಉಚ್ಚರಿಸಬೇಕು. ಇದೆಲ್ಲ ಯಾರು ಹೇಳಬೇಕು? ಎಲ್ಲ ಮರೆತು ಬಿಟ್ಟಿದ್ದಾರೆ ಇವತ್ತು. ಎಲ್ಲ ಸಂಸ್ಕೃತ ಪಾಂಡಿತ್ಯ ಎಲ್ಲವೂ ಕರೆಕ್ಟ್ ಆಗಿಬಿಟ್ಟಿದೆ. ಸರಿಯಾದ ತಿಳುವಳಿಕೆ ಯಾರಲ್ಲಿಯೂ ಇಲ್ಲ. ಹುಡುಕಬೇಕು, ಹುಡುಕಿದ್ರೂ ಸಿಗೋಲ್ಲ. ಏನು ಮಾಡೋ, ಕಡೆ ಕೈ ಬಿಟ್ಬಿಡೋದು ಅಷ್ಟು, ಬೇರೆ ಏನು ಉಪಾಯ ಇಲ್ಲ. ಸಮೂಢ ಮತ್ಸ್ಯ ಪಾಂಸುರೇ, ಭಗವಂತನ ಪಾಂಸುರದಲ್ಲಿ, ಪಾದದಲ್ಲಿ, ಕಿರುಬೆರಳ ತುದಿಯಲ್ಲಿ ಇರುವ ಒಂದು ಸಣ್ಣ ರಜಸ್ಸು ಕಣದಂತೆ, ಪರಮಾಣುವಿನಂತೆ ಇಡೀ ಬ್ರಹ್ಮಾಂಡದ 50 ಕೋಟಿ ವಿಸ್ತಾರವಾಗಿರುವ, ಅದಕ್ಕೆ ಮತ್ತೆ ಅದರ 16 ಪಟ್ಟು ಸುತ್ತ ಆವರಣ ಇರುವ ಇಡೀ ಬ್ರಹ್ಮಾಂಡ ಭಗವಂತನ ಕಾಲಿನ ಕಿರುಬೆರಳಿನ ಅಡಿಯ ಒಂದು ಸಣ್ಣ ಅಣುಕಣ. ಅಂದ್ರೆ ಅವಾಗ ಭಗವಂತನ ಭೌಮ ರೂಪವನ್ನು, ಅದಕ್ಕೆ ಭೂಮನ ಹಾಂದಿ ಅಂತ ಹೇಳಿದ್ರು. ಅಂತಹ ಭಗವಂತನ ಪಾದದ ಕಣದಂತೆ ಇದೆ ಅಂತ. ಸರಿ, ಅದನ್ನು ದಶೋತ್ತರೈ ಅದು ಯುಕ್ತ ಪ್ರವಿಷ್ಟ ಪರಮಾಣುವತ್, ಅದು ಭಗವಂತನ ಕಾಲಿನಲ್ಲಿ ಸೇರಿಕೊಂಡಿದೆ. ಕಾಲಿನ ಬೆರಳಿನ ಅಡಿಯಲ್ಲಿ ಒಂದು ಸಣ್ಣ ಪರಮಾಣುವಿನಂತೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತಾರೆ, ಏನು ಅಂದರೆ ದೃಶ್ಯಂತೆ ಅಂತರ್ಗತಾಶ್ಚ ಅನ್ನಿ ಕೋಟಿಶೋಹಿ ಅನ್ನ ರಾಶಯ ಅಂತ. ಆಮೇಲೆ ನೀವು ಹೊರಗೆ ಆಯ್ತಲ್ಲ ಇದು ಬ್ರಹ್ಮಾಂಡ, ಇನ್ನು ಜ್ಞಾನಿಗಳು ಭಗವಂತನ ಒಳಗೆ ಬ್ರಹ್ಮಾಂಡವನ್ನು ಕಾಣ್ತಾರೆ. ಭಗವಂತನ ಒಳಗೆ ಎಷ್ಟು ಬ್ರಹ್ಮಾಂಡ ಕಾಣ್ತಾರೆ? ಕೋಟಿಶೋಹಿ ಅಂಡರಾಶಯ. ಇದು ಬಹಳ ಜನರಿಗೆ ಗೊಂದಲ ಮಾಡತಕ್ಕಂಥ ಶ್ಲೋಕ. ಭಗವಂತನ ಒಳಗೆ ಇದು ಒಂದಲ್ಲಪ್ಪ, ಇಂಥ ಕೋಟಿ ಕೋಟಿ ಬ್ರಹ್ಮಾಂಡಗಳಿದ್ದಾವೆ ಅಂದ್ರೆ. ಹಾಗಾಗಿ ಏಕಕಾಲದಲ್ಲಿ ಇದು ಒಂದೇ ಅಲ್ಲ, ಇಂಥ ಅನೇಕ ಬ್ರಹ್ಮಾಂಡಗಳಿವೆ ಅಂತ ಇವತ್ತು ಅನೇಕ ಜನ ಹೇಳ್ತಾರೆ. ಶಾಸ್ತ್ರಕಾರರು ಹಾಗೆ ಹೇಳಿದ್ದಲ್ಲ. ಭಗವಂತನ ಒಳಗೆ ಅಂದ್ರೆ ಎಲ್ಲ ಅವರ ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸು, ಪಾಸ್ಟ್ ಟೆನ್ಸು ಎಲ್ಲ. ಹಿಂದೆ ಆಗಿ ಹೋದ ಕೋಟಿ ಕೋಟಿ ಬ್ರಹ್ಮಾಂಡಗಳು, ಮುಂದೆ ಆಗುವ ಕೋಟಿ ಕೋಟಿ ಬ್ರಹ್ಮಾಂಡಗಳು ಜ್ಞಾನಿಗಳು ಭಗವಂತನ ಉದರದೊಳಗೆ ಕಾಣ್ತಾರೆ. ಕೋಟಿಶೋಹಿ ಅಂಡರಾಶಯ. ಇದು ಭಗವಂತನನ್ನು ಅಂತರಂಗದಿಂದ ಕಾಣಬಲ್ಲ ಬ್ರಹ್ಮಾದಿಗಳಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಕೋಟಿಗಟ್ಟಲೆ ಬ್ರಹ್ಮಾಂಡಗಳನ್ನು ಭಗವಂತನ ಒಳಗೆ ಕಾಣ್ತಾರೆ, ಹಿಂದೆ ಆದ ಮತ್ತು ಮುಂದೆ ಆಗಲಿಕ್ಕಿರುವ. ಇಷ್ಟು ಹೇಳಿ ಭಗವಂತನ ಬಗ್ಗೆ ಯಮಾಹು ಅಕ್ಷರಂ ಬ್ರಹ್ಮ, ಯಾರಪ್ಪ ಅಂತಹ ಹೊಟ್ಟೆಯಲ್ಲಿ ಕೋಟಿ ಕೋಟಿ ಬ್ರಹ್ಮಾಂಡವನ್ನು ಹೊತ್ತವ, ಯಾರನ್ನು ಅಕ್ಷರ ಬ್ರಹ್ಮ ಅಂತ ಹೇಳ್ತಾರೋ ಅವನು ಅಕ್ಷರ ಬ್ರಹ್ಮ. ಅಕ್ಷರ ಬ್ರಹ್ಮ ಅಂದ್ರೆ ಏನು? ನಮಗೆ ನೀವು ಪರಿಚಯಿಸಿದ ಶಬ್ದವೂ ಅಪರಿಚಿತ.
ಅಕ್ಷರ ಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂದರೆ ಪರಿಪೂರ್ಣವಾದದ್ದು. ಆ ಶಬ್ದದ ಅರ್ಥ ಎಲ್ಲಕ್ಕಿಂತ ಹೆಚ್ಚು ಪೂರ್ಣವಾದ ವಸ್ತು. ಅದು ಅಕ್ಷರವಾಗಿರಬೇಕು. ಅಕ್ಷರ ಅಂದರೆ 3 ಅರ್ಥ ಅದಕ್ಕೆ ಮಾಡ್ಲಿಕ್ಕೆ ಬರುತ್ತೆ. ಏನು ಅಂದರೆ ಅದನ್ನು ಸ್ಪ್ಲಿಟ್ ಮಾಡಲಿಕ್ಕೆ. ಒಂದು ಆ ಪ್ಲಸ್ ಕ್ಷರ, ಇನ್ನೊಂದು ಅಕ್ಷ ಪ್ಲಸ್ ರ, ಇನ್ನೊಂದು ಆ ಪ್ಲಸ್ ಕ್ಷ ಪ್ಲಸ್ ರ. ಹೀಗೆ 3 ಬಗೆಯಿಂದ ಅದನ್ನು ಸ್ಪ್ಲಿಟ್ ಮಾಡಿ ಅರ್ಥ ಮಾಡ್ಬೋದು. ಇನ್ನೊಂದು ಇಡೀ ಟೋಟಲ್ ಅಕ್ಷರ. ಅದು 4 ಬಗೆಯಿಂದ ಆ ಶಬ್ದ ಅರ್ಥ ಕೊಡುತ್ತೆ. ಆ 4 ಬಗೆಯ ಅರ್ಥವು ಯಾರಲ್ಲಿ ಪರಿಪೂರ್ಣವಾಗಿದೆಯೋ ಅವನು ಅಕ್ಷರ ಬ್ರಹ್ಮ. ಆ 4 ಬಗೆಯ ಅರ್ಥವು ಬ್ರಹ್ಮ ಪೂರ್ಣವಾಗಿರುವುದು ಯಾರಲ್ಲಿಯೋ ಅವನು ಅಕ್ಷರ ಬ್ರಹ್ಮ. ಏನಪ್ಪಾ ನಮಗೆ ಅಕ್ಷರ ಆ ಪ್ಲಸ್ ಕ್ಷರ, ಇದು ಪದಚ್ಛೇದ ಆಯಿತು. ಇದಕ್ಕೆ 2 ಅರ್ಥ ಇದೆ. ಮತ್ತೆ ಆ ಅಂದ್ರೆ ಅಲ್ಲ ಅಂತ ಅರ್ಥ, ಅದು ಗೊತ್ತಿದೆ ನಮಗೆ. ಆ ಅಂದ್ರೆ ಅಲ್ಲ, ಯಾವುದಲ್ಲ? ಕ್ಷರ ಅಲ್ಲ. ಕ್ಷರ ಅಂದ್ರೆ ನಾಶವಾಗುವಂಥದ್ದು. ಯಾವುದು ನಾಶವಾಗುವಂಥದ್ದು ಅಲ್ಲವೋ ಅದು ಅಕ್ಷರ, ಅನಾದಿ ನಿತ್ಯವಾದದ್ದು. ಅಷ್ಟೇ ಅಲ್ಲ, ಅಧಿಕಂ ಕ್ಷರತಿ, ಯಾವುದು ಎಲ್ಲರಿಗಿಂತ ಹೆಚ್ಚು ನಮ್ಮ ಅಭೀಷ್ಟವನ್ನು ಕೊಡ್ತಕ್ಕಂಥ ಪರಶಕ್ತಿಯೋ ಅದು ಅಕ್ಷರ. ಆಮೇಲೆ ಅಕ್ಷರ ನಮ್ಮ ಅಕ್ಷಗಳಲ್ಲಿ ಅಂದರೆ ನಮ್ಮ ಇಂದ್ರಿಯಗಳಲ್ಲಿ ಇದ್ದು ನಮಗೆ ಇಂದ್ರಿಯದ ಅನುಭವವನ್ನು ಕೊಟ್ಟು ನಮಗೆ ಸುಖ ದುಃಖಗಳನ್ನು ಕೊಟ್ಟು ತಾನು ಕೇವಲ ರಮತೆ ಸುಖವನ್ನು ಅನುಭವಿಸುವುದು ಯಾವುದೋ ಅದು ಅಕ್ಷರ. ಆಮೇಲೆ ಅಕ್ಷರ ಅಂದರೆ ಅಕಾರದಿಂದ ಕ್ಷಕಾರದ ತನಕದ ವರ್ಣಗಳಲ್ಲಿ ವಾಚ್ಯನಾಗಿ ರಮಿಸುವವ. ನೋಡಿ ನಮಗೆ ವರ್ಣಗಳೆಷ್ಟು? ಅಕ್ಷ. ಅಕ್ಷ ಅಂದರೆ ಆದಿಂದ ಕ್ಷ ತನಕಿರೋ ವರ್ಣಮಾಲೆ, ಅಕಾರದಿಂದ ಕ್ಷಕಾರ ತನಕ. ಅದರಿಂದಲೇ ಜಪಸರ ಉಂಟಲ್ವ, ಅದರಲ್ಲಿ ಅದಕ್ಕೆ ಅಕ್ಷಮಾಲೆ ಅಂತ ಹೆಸರು. ಯಾಕೆಂದ್ರೆ ಅದರಲ್ಲಿ 51 ಬೀಡ್ಸ್ ಇರಬೇಕು. ಈಗ ಒಟ್ಟಿಗೆ ಎಷ್ಟೋ ಮಾಡ್ತಾರೆ, 51 ಬೀಡ್ಸ್ ಇರ್ತಕ್ಕಂಥ ಜಪಸರಕ್ಕೆ ಅಕ್ಷಮಾಲೆ. ಅಕ್ಷ ಮೀನ್ಸ್ 51, 51 ಅಕ್ಷರಗಳು. ಇದರಿಂದ ಇನ್ನೊಂದು ಸಂಗತಿ ಆಯಿತು, ಏನು ಅಂದರೆ ನಮ್ಮ ಅಕ್ಷರ ಮಾಲೆ ತಪ್ಪು ಅಂತಾಯ್ತು. ನಮ್ದು ಕ್ಷಾದಲ್ಲಿ ಮುಗಿಯಲ್ಲ. ಕ್ಷ ಅಂದ್ರೆ ಒಂದು ಜ್ಞಾ ಬರುತ್ತೆ. ಅದರಿಂದ ನಮ್ದು ಏನಾಯ್ತು? ಅಜ್ಞರ ಮಾಲೆ ಆಯ್ತು. ಅಕ್ಷರ ಮಾಲೆ ಹೋಗಿ ಅಜ್ಞರ ಮಾಲೆ ಆಯ್ತು. ಈ ಪಾಣಿನಿ ಹೇಳಿದ್ದು ತಪ್ಪು ಅಂತಾಯ್ತು. ಯಾಕೆಂದ್ರೆ ಅವನು ಶಶ ಸಹ ಮುಗಿದವನು. ಅದು ಅಕ್ಷರ ಮಾಲೆ ಅಲ್ಲ, ಅಹರ ಮಾಲೆ. ಹಾಗೆ ಪಾಣಿನಿ ಮಾಡಿದ್ದು ತಪ್ಪು, ನಾವು ಹೇಳುವುದು ತಪ್ಪು. ಆಗಮಗಳಲ್ಲಿ ಹೇಳಿರುವಂಥದ್ದು 51 ಅಕ್ಷರಗಳು, ಅಲ್ಲಿ ಕೊನೆಯ ಅಕ್ಷರ ಕ್ಷ. ಅದರಿಂದ ಆದಿಂದ ಕ್ಷಾದ ತನಕಿರುವ ಎಲ್ಲ ವರ್ಣಗಳಿಂದಲೂ ವಾಚ್ಯನಾದ ಅಂದರೆ ಎಲ್ಲ ಶಬ್ದಗಳಿಗೆ, ಯಾಕೆಂದರೆ ಎಲ್ಲ ಶಬ್ದಗಳಲ್ಲಿ ಇಷ್ಟೇ ಅಕ್ಷರ ಇರುತ್ತೆ. 51 ಅಕ್ಷರಗಳು ಅನಂತ ಶಬ್ದಗಳಾಯಿತು. ಎಲ್ಲ ಶಬ್ದಗಳಿಂದ ವಾಚ್ಯನಾದ ಭಗವಂತ ಅವನು ಬ್ರಹ್ಮ. ಆಮೇಲೆ ಇಡೀ ಅಕ್ಷರಂ ನೋಡಿ, ಅಕ್ಷರಂ ಅಂದರೆ ನಾಶ ಇಲ್ಲದವನು ಅಂತಾಯಿತು, ಇಂದ್ರಿಯಗಳಲ್ಲಿ ವಿಹರಿಸುವವನು ಅಂತಾಯಿತು, ನಾವು ಬಯಸಿದ್ದನ್ನು ಕೊಡುವಂತಹ ಪುರುಷಾರ್ಥಪ್ರದ ಅಂತಾಯಿತು. ಆಮೇಲೆ ಎಲ್ಲ ಅಕ್ಷರಗಳಿಂದ ವಾಚ್ಯ ಅಂತಾಯಿತು. ಇನ್ನೊಂದು ಅಕ್ಷ್ಣೋತಿ ಇತಿ ಅಕ್ಷರಂ ಅಥವಾ ಅಶ್ನೋತಿ. ಅಕ್ಷರ ಅಂದರೆ ವ್ಯಾಕರಣದ ಪ್ರಕಾರ ಆಮ್ನಿ ಪ್ರೆಸೆಂಟ್ ಅಂತ ಅರ್ಥ ಇಡೀ ಶಬ್ದಕ್ಕೆ. ಅಶು ವ್ಯಾಪ್ತ ಅನ್ನೋ ಧಾತುವಿನಿಂದ ಹುಟ್ಟಿದ ಶಬ್ದ ಅದು. ಅದರಿಂದ ಅಕ್ಷರಂ ಅಂದರೆ ಆಮ್ನಿ ಪ್ರೆಸೆಂಟ್, ನಾಶ ಇಲ್ಲದವ ಆಯಿತು. ಅಷ್ಟೇ ಅಲ್ಲ, ಸರ್ವಗತ. ಆಮೇಲೆ ಎಲ್ಲ ಶಬ್ದಗಳಿಂದ ವಾಚ್ಯನಾದ ಸರ್ವ ಗುಣಪೂರ್ಣ ಮತ್ತು ಎಲ್ಲರ ಒಳಗೂ ಇದ್ದು ಅವರ ಇಂದ್ರಿಯಗಳನ್ನು ಪ್ರೇರಿಸುವನು. ಅಂಥ ಅಕ್ಷರ ಬ್ರಹ್ಮ, ಅವನ ಕಾಲ ಅಡಿಯಲ್ಲಿ ಈ ಬ್ರಹ್ಮಾಂಡ ಒಂದು ಕಣದಂತೆ. ಅದು ಯಾರಪ್ಪ? ಇನ್ನೂ ನೀವು ಶಬ್ದದ ಅರ್ಥ ಹೇಳಿದರೆ ಅದರಲ್ಲಿ ಯಾರು ಪರಿಚಯ ಆಗಲಿ, ವ್ಯಕ್ತಿ ಪರಿಚಯ ಆಗಲಿಲ್ಲ. ಅದಕ್ಕೆ ಹೇಳಿ ಇನ್ನೊಂದು ಹೇಳಿದರು, ಸರ್ವ ಕಾರಣ ಕಾರಣಂ. ಜಗತ್ತಿನಲ್ಲಿ ಏನು ಕಾರಣಗಳು ಅಂತಿದ್ದಾವೆ ಆ ಎಲ್ಲ ಕಾರಣಗಳಿಗೂ ಕಾರಣ ಆಗಿರತಕ್ಕಂಥ ವಸ್ತು ಒಂದು. ಸರ್ವಕ್ಕೂ ಕಾರಣ ಈ ಸೃಷ್ಟಿ ಮಾಡಿದ ಚತುರ್ಮುಖ, ಅವನಿಗೂ ಕಾರಣ ಅಂದರೆ ಚತುರ್ಮುಖನ ಅಪ್ಪ ಅಂದರು. ಸ್ವಲ್ಪ ಅರ್ಥ ಆಗಲಿಕ್ಕೆ ಶುರುವಾಯ್ತು ಅಂದರು. ಕರೆಕ್ಟ್ ಹೇಳೋದು ಒಳ್ಳೆಯದು, ನಮಗೆ ಪೂರ್ತಿ ಬರೀ ಸಂಶಯ ಆಗಲಿ. ಚತುರ್ಮುಖನ ಅಪ್ಪ ಯಾರು? ವಿಷ್ಣೋ ಧಾಮ ಪರಂ ಸಾಕ್ಷಾತ್ ಪುರುಷಸ್ಯ ಮಹಾತ್ಮನಃ. ಅಂಥವನು ಯಾರು ಅಂದರೆ ವಿಷ್ಣು. ಚತುರ್ಮುಖನಪ್ಪ ಯಾರಪ್ಪ? ಯಾವ ಪುರಾಣ ಬೇಕಾದ್ರೆ ನೋಡಿ, ಚತುರ್ಮುಖ ವಿಷ್ಣುವಿನ ನಾಭಿಕ ಮಲದಿಂದ ಹುಟ್ಟಿದವ. ಆದ್ದರಿಂದ ಇಡೀ ಬ್ರಹ್ಮಾಂಡ ಯಾರ ಕಾಲ ಕೆಳಗೆ ಪರಮಾಣುಗಳಂತಿದೆ ಅಂದರೆ ವಿಷ್ಣು. ಅವನ ಕಾಲ ಕೆಳಗೆ ಪರಮಾಣುಗಳಂತಿದೆ. ಅಷ್ಟೇ ಅಲ್ಲ, ಬರೀ ಅವನ ಕಾಲ ಕೆಳಗೆ ಇರೋದಲ್ಲ, ಮತ್ತು ಅವನ ಒಳಗೆ ಬ್ರಹ್ಮಾಂಡ, ಕೋಟಿ ಕೋಟಿ ಬ್ರಹ್ಮಾಂಡ. ಅಷ್ಟೇ ಅಲ್ಲ, ವಿಷ್ಣು ಧಾಮ
ಅಂದರೆ ಬ್ರಹ್ಮಾಂಡದೊಳಗೂ ವಿಷ್ಣುವೇ ಇರೋದು. ಇದು ವಿಚಿತ್ರ. ವಿಷ್ಣುವಿನೊಳಗೆ ಬ್ರಹ್ಮಾಂಡ ಇದೆ, ಬ್ರಹ್ಮಾಂಡದೊಳಗೆ ವಿಷ್ಣು ಇದ್ದಾನೆ. ಯಾಕೆಂದರೆ ಅವನು ಈ ಪರ್ವೇಟ್ಸ್ ಎವ್ರಿಥಿಂಗ್ ಆ್ಯಂಡ್ ಹೀ ಡ್ವೆಲ್ಸ್ ಇನ್ ದಿ ಎವ್ರಿ. ಎಲ್ಲದರ ಒಳಗೂ ವಾಸ ಮಾಡಿದ್ದಾನೆ, ಎಲ್ಲದರ ಹೊರಗೂ ಇದ್ದಾನೆ. ವಿಷ್ಣೋಹ ಧಾಮ, ಧಾಮ ಅಂದ್ರೆ ಮನೆ. ಇಡೀ ಬ್ರಹ್ಮಾಂಡದಲ್ಲಿ ಭಗವಂತ ನೆಲೆಸಿದ್ದಾನೆ. ಅದಕ್ಕೆ ಪುರುಷಸ್ಯ ಅಂತ ಹೇಳಿದರು. 3 ರೂಪಗಳು, ಪುರುಷ ಶಬ್ದವಾಚ್ಯವಾದ ಭಗವಂತನ ರೂಪಗಳು 3 ಇವೆ. ಒಂದು ಪುರುಷ ಅಂದರೆ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ, ಬ್ರಹ್ಮಾಂಡಕ್ಕಿಂತ ಮೊದಲಿದ್ದ, ಬ್ರಹ್ಮಾಂಡಕ್ಕಿಂತ ಆಚೆ ಇರತಕ್ಕ ರೂಪ. ಅದನ್ನೇ ಮೊನ್ನೆ ಮಹತ್, ಪರಮ ಮಹತ್ ಅನ್ನುವಾಗ ಡಿಫೈನ್ ಮಾಡಿದ್ದು. ಅದು ಒಂದು ಪುರುಷ ರೂಪ. ಅದರ ನಂತರ ದ್ವಿತೀಯಂ ಅಂಡ ಸಂಸ್ಥಿತಂ, ಬ್ರಹ್ಮಾಂಡದ ಒಳಗೆ ತುಂಬಿರುವ ಭಗವಂತನ ರೂಪ, ಅದು ಪುರುಷ. ಅದಕ್ಕೂ ಪುರುಷ ಅಂತ ಹೆಸರು. ಮತ್ತೊಂದು ಪಿಂಡಾಂಡದ ಒಳಗೆ, ಪ್ರತಿಯೊಬ್ಬ ದೇಹದ ಒಳಗೆ ಇರತಕ್ಕಂಥ ರೂಪ. ಹಾಗಾಗಿ ಪುರುಷಸ್ಯ ಮಹಾತ್ಮನಃ, ಎಲ್ಲ ಬ್ರಹ್ಮಾಂಡದ ಒಳಗೆ ತುಂಬಿರುವಂಥ ಭಗವಂತನು ಬ್ರಹ್ಮಾಂಡದ ಹೊರಗೆ ಇದ್ದು ಅವನ ಕಾಲ ಕೆಳಗಿನ ಕಣವೂ ಅದೇ, ಅವನ ಒಳಗೂ ಬ್ರಹ್ಮಾಂಡ ಇದೆ ಮತ್ತು ಬ್ರಹ್ಮಾಂಡದೊಳಗೆ ಅವನು ಇದ್ದಾನೆ. ಇದು ವಿಚಿತ್ರ. ನಮಗೆ ಯಾವುದು ಒಳಗಿದ್ರೆ ನಾವು ಹೊರಗಿರೋಲ್ಲ, ಹೊರಗಿದ್ರೆ ಒಳಗಿರೋಲ್ಲ. ಅವನು ಎಲ್ಲದರ ಹೊರಗೂ ಇದ್ದಾನೆ, ಎಲ್ಲದರ ಒಳಗೂ ಇದ್ದಾನೆ. ಯಾಕೆಂದರೆ ಈ ಸ್ವಾಮಿ ಪ್ರಶ್ನೆ, ಅವನು ಎಲ್ಲವನ್ನು ಹೊತ್ತುಕೊಂಡಿದ್ದಾನೆ, ಎಲ್ಲದರ ಒಳಗೂ ಇದೆ. ಯಾರು ನಾವು ಮನೆಯ ಒಳಗೆ ಕೂತ್ಕೊಂಡು ಮನೆ ಹೊತ್ತುಕೊಳ್ಳಿಕ್ಕಾಗತ್ತಾ? ಆಗೋಲ್ಲ. ಅದೇ ಅವನು ಎಲ್ಲವನ್ನು ಹೊತ್ತುಕೊಂಡಿದ್ದಾನೆ, ಎಲ್ಲದರ ಒಳಗಿದ್ದಾನೆ. ಹೇಗೆ ಅಂದರೆ ಅದಕ್ಕೆ ಪರ್ಯಾಯದಲ್ಲಿ ತಟ್ಟಿರಾಯ ಇರುತ್ತಲ್ಲ, ಹಾಗೆ ಪರ್ಯಾಯ ತಟ್ಟಿರಾಯ, ಅದರೊಳಗೆ ತಟ್ಟಿ ಹೊತ್ತುಕೊಳ್ಳೋನು ಒಳಗೆ ಇರ್ತಾನೆ, ಒಳಗಿದ್ದು ಹೊತ್ತುಕೊಳ್ತಾರೆ. ಒಳಗಿದ್ದು ಹೊತ್ತುಕೊಂಡ್ರು ಮಕ್ಕಳಿಗೆ ಒಳಗೊಬ್ಬ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ಭಗವಂತ ಒಳಗೆ ಇದ್ದಾರೆ ಅಂತ ಬಹಳ ಜನರಿಗೆ ಗೊತ್ತೇ ಇಲ್ಲ, ಆದರೆ ಅದರ ಒಳಗಿದ್ದು ಹೊತ್ತುಕೊಂಡವನು ಅವನು. ಪುರುಷಸ್ಯ ಮಹಾತ್ಮನಃ. ಹೀಗೆ ಭಗವಂತನ ಬಗ್ಗೆ, ಆ ಬ್ರಹ್ಮಾಂಡದ ಬಗ್ಗೆ ಒಂದು ಪರಿಚಯ ಕೊಟ್ಟು ಈ ಅಧ್ಯಾಯ ಮುಕ್ತಾಯವಾಗುತ್ತೆ. ಮುಂದೆ ಅಲ್ಲಿ ಸೃಷ್ಟಿ, ದೇವತೆಗಳನ್ನು ಸೃಷ್ಟಿ ಮಾಡಿದರು ಅಂತ 9ನೇಯಲ್ಲಿ ಕೌಮಾರಸ್ತು ಉಭಯಾತ್ಮಕ ಅಂತ ದೇವತೆಗಳ ಸೃಷ್ಟಿ ಮಾಡಿದರು. ಚತುರ್ಮುಖನ ಸೃಷ್ಟಿ ಒಂದು ಹೇಳಿದ್ದಾರೆ. ಆಮೇಲೆ ಉಳಿದ ದೇವತೆಗಳು ಹೇಗೆ ಸೃಷ್ಟಿ ಆದರು, ಉಳಿದ ವಿಸ್ತಾರ, ಸೃಷ್ಟಿಯ ವಿಸ್ತಾರ ಹೇಗಾಯಿತು ಅನ್ನೋ ಸಂಗತಿಯನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಆ ಸೃಷ್ಟಿ, ದೇವತೆಗಳ ಸೃಷ್ಟಿ ಒಟ್ಟಿಗೆ ಹೇಳಿದರು. 3 ವಿಧ ಸೃಷ್ಟಿ. ಅದರ ವೃಕ್ಷ, ವನಸ್ಪತಿಗಳು, ಪ್ರಾಣಿಗಳು, ಮನುಷ್ಯರು. ಅದರ ನಂತರ ದೇವತೆಗಳು ಒಳಗೂ ಮೊದಲು ಸೃಷ್ಟಿ ಮಾಡಿದ್ದಾರೆ ಮತ್ತು ಸೃಷ್ಟಿ ಮಾಡಿದ್ದಾರೆ. ದೇವತೆಗಳ ಸೃಷ್ಟಿ ಹೇಗಾಯಿತು, ಯಾವ್ಯಾವ ದೇವತೆಗಳು ಹೇಗೆ ಹೇಗೆ ಸೃಷ್ಟಿಯಾದರು, ಇದರ ಬಿತ್ತರವನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ನಾವು ನಾಳೆ ದಿವಸ ಸೇರಿದಾಗ ಆ ಬಿತ್ತರವನ್ನು ನೋಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಭಕ್ತಾದಿಗಳ ಸೂಚನೆ ವೈಶಾಖದ ಪ್ರಯುಕ್ತ ವೇದಿಕೆ ಎಡಗಾಲ ಸಭಾದಲ್ಲಿ ಪಾಲ್ಗೊಳ್ಳುತ್ತಾರೆ. ದಯಮಾಡಿ ಸಾಲ ಹೋಗಿ ವಿನಂತಿ. ವೇದಿಕೆ ಎಡಗಾಲ ಮತ್ತು ಬಲಭಾಗ ಎರಡರಿಗೂ ಪ್ರಮುಖ ವಿತರಣೆ ಮಾಡ್ತಾ ಇದ್ದಾರೆ. ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿ. ದಯಮಾಡಿ ಸಾಲ ಹೋಗಿ ಸ್ವೀಕರಿಸಿದಂತ